ಜೈ ಹಿಂದ್ ಎವ್ರಿವನ್, ದಿಸ್ ಇಸ್ ಸಾಯಿನಾಥ್ ಫ್ರಮ್ ಜ್ಞಾನ ಗಂಗೋತ್ರಿ ಎಕ್ಸಾಮ್ ಕೋಚಿಂಗ್ ಸೆಂಟರ್. ನೋಡಿ ಸ್ಪರ್ಧಾ ಮಿತ್ರರೇ, ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿಯಲ್ಲಿ ಸಹ ನಾವು ಪಾರ್ಟ್ 3 ಅನ್ನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಕ್ಲಾಸ್ ಹಾಗೂ ಎರಡನೇ ಕ್ಲಾಸಲ್ಲಿ ನಾವು ಕಂಪ್ಲೀಟ್ ಥಿಯರಿ ಹಾಗೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಡಿದ್ವಿ. ಮೂರನೇ ಕ್ಲಾಸಲ್ಲಿ ಆ ಥಿಯರಿಯನ್ನು ಹೇಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಅಪ್ರೋಚಲ್ಲಿ ಹೇಗೆ ಇಂಪ್ಲಿಮೆಂಟೇಷನ್ ಮಾಡೋದು ಅನ್ನೋದನ್ನು ನಾವು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ನೋಡಿ, ಕ್ಲಾಸ್ ಸ್ಟಾರ್ಟ್ ಮಾಡೋದು ಮುಂಚೆ ಕೇವಲ ಜಸ್ಟ್ 2 to 3 ಮಿನಿಟ್ಸ್ ನಿಮಗೆ ಜಸ್ಟ್ ಕ್ವಿಕ್ ರಿವಿಷನ್ ಹೇಳ್ತೀನಿ, ಏನೇನು ನಾವು ಡಿಸ್ಕಸ್ ಮಾಡಿದ್ವಿ ಅಂತ. ಕ್ಲಿಯರ್? ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಅದು ಹೇಳ್ತಾ ಮತ್ತು ಡೈರೆಕ್ಟಾಗಿ ನಿಮ್ಮ ಒಂದು ತಲೆ ಒಳಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನಾನು ಕೇವಲ 2 ನಿಮಿಷ ತೊಗೊಂಡು ಜಸ್ಟ್ ಪ್ರೀವಿಯಸ್ ರಿವೈಂಡ್ ಆಗೋ ಥರ ನಿಮಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ನಾವು ಕಂಪ್ಲೀಟಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಮೊದಲನೇದು ರೇಷಿಯೋಸ್ ಡಿಸ್ಕಸ್ ಮಾಡಿದ್ವಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು P/H, ಕಾಸ್ ಥೀಟಾ ಇಸ್ ಈಕ್ವಲ್ ಟು B/H, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು P/V, ಕಾಟ್ ಥೀಟಾ ಇಸ್ ಈಕ್ವಲ್ ಟು B/P, ಕೊಸೆಕ್ ಥೀಟಾ ಇಸ್ ಈಕ್ವಲ್ ಟು H/P ಅಂಡ್ ಸೆಕ್ ಥೀಟಾ ಇಸ್ ಈಕ್ವಲ್ ಟು H/B. ಮೊದಲನೇ ಪಾಯಿಂಟ್. ಕ್ಲಿಯರ್? ಫಸ್ಟ್ ಪಾಯಿಂಟ್ ಟ್ರಿಪ್ಲೆಟ್ಸು, ಇದು ಎರಡನೇ ಪಾಯಿಂಟ್. ಎಗೈನ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಅಲ್ವಾ, ನಾವು ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಟೇಬಲನ್ನು ನೋಡಿದ್ವಿ. ಕ್ಲಿಯರ್? ಸೈನ್ 30 ಹೌ ಮಚ್, ಸೈನ್ 45 ಹೌ ಮಚ್, ಸೈನ್ 60 ಹೌ ಮಚ್, ಸೈನ್ 90 ಡಿಗ್ರಿ, ಕಾಸ್ 90 ಡಿಗ್ರಿ, ಸೆಕ್ 90 ಡಿಗ್ರಿ, ಸೆಕ್ 60 ಡಿಗ್ರಿ, ಇದೆಲ್ಲನೂ ಸಹ ನಾವು ಕಂಪ್ಲೀಟಾಗಿ ನೋಡಿದ್ವಿ. ಇವತ್ತಿನ ಒಂದು ಸೆಷನಲ್ಲಿ ಆ ಒಂದು ನಾವು ಏನು ಡಿಸ್ಕಸ್ ಮಾಡಿದ್ವೋ ಆ ಒಂದನ್ನು ನಾವು ಏನು ಮಾಡ್ತೀವಿ ಇವತ್ತು ಇಂಪ್ಲಿಮೆಂಟೇಷನ್ ಮಾಡೋದು. ಯಾವ ಥರ ಎಕ್ಸಾಮ್ಸಲ್ಲಿ ಆಲ್ರೆಡಿ ಪ್ರೀವಿಯಸ್ ಇಯರ್ ಕೇಳಿರುವಂಥ ಪ್ರಶ್ನೆಗಳನ್ನು ಯಾವ ಥರ ಸ್ಪೀಡಾಗಿ ಮಾಡೋದು. ಕ್ಲಿಯರ್? ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಅಲ್ವಾ? ಟ್ಯಾನ್ ಎ ಅಂದ್ರೆ ಏನಪ್ಪ? ಟ್ಯಾನ್ ಇಸ್ ಈಕ್ವಲ್ ಟು P/B ಅಲ್ವಾ? ಸೊ P ಅಂದರೆ ಎಷ್ಟು? 4, B ಅಂದರೆ 3. ಕ್ಲಿಯರ್? ಯಾವುದಾದ್ರು ಟ್ರಿಪ್ಲೆಟ್ ಇದೆಯಾ ಸರ್? ಇದೆ. 3, 4, 5 ಇದೆ ಟ್ರಿಪ್ಲೆಟ್ಸ್. ಕ್ಲಿಯರ್? 3, 4, 5 ಇದೆ ಟ್ರಿಪ್ಲೆಟ್, ಬೇಸಿಕ್ ಟ್ರಿಪ್ಲೆಟ್ ಅಲ್ವಾ? ಸೊ P4 ಆದರೆ, B3 ಆದರೆ, ಹಾಗಾದ್ರೆ H ಏನಾಗುತ್ತೆ ಸರ್? 5 ಆಗುತ್ತೆ. ಕ್ಲಿಯರ್? ಸೊ P/B/H ನಮ್ಗೆ 3 ಸಿಕ್ತು. ಪರ್ಪೆಂಡಿಕ್ಯುಲರ್, ಬೇಸ್ ಅಂಡ್ ಹೈಪೋಟೆನಸ್ 3 ಸಹ ಸಿಕ್ತು. ನಮ್ಗೆ ಈಗ ಏನು ಬೇಕು? ಸೈನ್ ಎ. ಹಾಗಾದರೆ ಸೈನ್ ಎದೇನು ಸರ್? P/H. ಕ್ಲಿಯರ್? P/H. P ಎಷ್ಟು ಸರ್? 4. H ಎಷ್ಟು ಸರ್? 5. ದಟ್ ಈಸ್ 4/5. ದಟ್ ಈಸ್ 4/5 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ನೋಡಿ, ಒಂದೊಂದು ಸ್ಟೆಪ್ಪನ್ನು ಮೊದಲನೇದಾಗಿ ಬೇಸಿಕ್ ಮಾಡ್ಕೊಂಡು ಹೋಗೋಣ. ಆಮೇಲೆ ತದನಂತರ ಒಂಚೂರು ಮೀಡಿಯಮ್, ತದನಂತರ ಹಾರ್ಡ್ ಕ್ವಶನ್ಸನ್ನು ನಾವು ಮಾಡ್ತಾ ಹೋಗೋಣ. ಕ್ಲಿಯರ್? ನೋಡಿ, ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸೇಮ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 3/7 is an acute angle. Then what is the value of cosec theta? Cosec theta ಅಲ್ವಾ? ಸೊ ನಮಗೆ cosec theta ಬೇಕು ಅಂದರೆ ಅಲ್ವಾ, cosec theta ಬೇಕಂದ್ರೆ H/P ಬೇಕು. ಬಟ್ ಟ್ಯಾನ್ ಥೀಟಾ ಅಂದರೆ P/B. ಓನ್ಲಿ P/B ಇದೆ. ಸೊ ಹಾಗಾದ್ರೆ ನಮ್ಗೆ H ಬೇಕಂದ್ರೆ ಏನಾಗುತ್ತೆ ಸರ್? ಸಮ್ ಆಫ್ ದ squares of the two sides is equal to the largest side. That means hypotenuse. So P square plus B square is equal to largest side, that is H square. P square 3 square, B square 7 square, that is equal to H square. It means 3 square 9, 7 square 49. It means 58 alwa? So H is equal to root 58. ಕ್ಲಿಯರ್? ರೂಟ್ 58 ಬಂತು. ಸೊ ರೂಟ್ 58 ಬಂದರೆ ಇಲ್ಲಿ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸೊ H ವ್ಯಾಲ್ಯೂ ರೂಟ್ 58, P ವ್ಯಾಲ್ಯೂ 3. ಇಟ್ ಮೀನ್ಸ್ ರೂಟ್ 58/3. ಕ್ಲಿಯರ್? ರೂಟ್ 58/3 ಎಲ್ಲಿದೆ ಸರ್? ಆಪ್ಷನ್ ಡಿ ಯಲ್ಲಿದೆ. ಈ ಹಿಂದಿನ ವರ್ಷದಲ್ಲಿ ಕೇಳಿರುವಂಥ ಪ್ರಶ್ನೆ, SSC CHSL 8/7/2024 ಶಿಫ್ಟ್ 2 ಅಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ ಅಲ್ವಾ? ಸೊ ನಾವು ಈ ಥರ ಸಾಲ್ವ್ ಮಾಡಬೇಕು. ಇದನ್ನು ಇನ್ನೂ ಸಹ ಡೈರೆಕ್ಟಾಗಿ ಮಾಡಬೇಕಂದ್ರೆ, ಇನ್ನೂ ಒಂಚೂರು ಸ್ಪೀಡಾಗಿ ಮಾಡಬೇಕು ಸರ್, ನಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಲ್ವಾ, ಡೈರೆಕ್ಟಾಗಿ ನೋಡಿ. P square plus B square, 3 square plus 7 square, ಇಟ್ ಮೀನ್ಸ್ ದಟ್ ಈಸ್ ಈಕ್ವಲ್ ಟು 58. ರೂಟ್ 58 ವ್ಯಾಲ್ಯೂ ಎಷ್ಟು ಬಂತು? H ಬಂತು. ಸೊ ನಮಗೆ ಮೇಲ್ಗಡೆ ಏನು ಬರಬೇಕು? ರೂಟ್ 58 ಬರಬೇಕು. ಸೊ ಒಂದು ಆಪ್ಷನ್ ಇದೆ, 2 ಆಪ್ಷನ್ ಇದೆ. ಸೊ 2 ಆಪ್ಷನ್ ಹೋಯಿತು. P ವ್ಯಾಲ್ಯೂ ಇಲ್ಲೇ ಕೊಟ್ಟಿದ್ದಾರೆ, PB ಅಲ್ವಾ? P ವ್ಯಾಲ್ಯೂ 3, ಕೆಳಗಡೆ 3. ಪೆನ್ನು ಪೇಪರ್ ಸಹ ಬೇಕಾಗಿಲ್ಲ, ನಾವು ಡೈರೆಕ್ಟಾಗಿ ಆನ್ಸರನ್ನು ಮಾಡ್ಬೋದು. ಕ್ಲಿಯರ್? ಸೊ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಇಫ್ ಥೀಟಾ ಇಸ್ ಅನ್ ಅಕ್ಯೂಟ್ ಆ್ಯಂಗಲ್ ಅಂಡ್ ಕಾಸ್ ಥೀಟಾ ಅಲ್ವಾ? ಕಾಸ್ ಥೀಟಾ ಇಸ್ ಈಕ್ವಲ್ ಟು 11/17. ಸೊ ಕಾಸ್ ಥೀಟಾ 11/17 ಆದರೆ ನಮ್ಗೆ ಏನು ಬೇಕು ಸರ್? ಟ್ಯಾನ್ ಥೀಟಾ
ಟ್ಯಾನ್ ಥೀಟಾ ಬೇಕು. ಸೊ ಟ್ಯಾನ್ ಥೀಟಾ ಬೇಕು ಅಂದರೆ ಕಾಸ್ ಥೀಟಾ ವ್ಯಾಲ್ಯೂ, ಕಾಸ್ ಥೀಟಾ ಏನಾಗುತ್ತೆ ಸರ್ B/H. ಸೊ ಟ್ಯಾನ್ ಥೀಟಾ ಬೇಕಂದ್ರೆ P/B, ಇಲ್ಲಿರೋದು B/H, ಅಲ್ಲಿ ಬೇಕಾಗಿರೋದು P/B. ಸೊ ನಮ್ಗೆ ಏನು ಬೇಕು ಸರ್ P ಅನ್ನೋದು ಬೇಕು. ಟ್ಯಾನ್ ಥೀಟಾ ಬೇಕಂದ್ರೆ P ಅನ್ನೋದು ಬೇಕು. ಸೊ P ಅನ್ನೋದು ಬೇಕಂದ್ರೆ ನಾವಾಗ ಏನು ಮಾಡ್ತಿದ್ವಿ, P² + B² = H² ಮಾಡ್ತಿದ್ವಿ. ಸೊ ನಮಗೆ P² ಬೇಕು ಅಲ್ವಾ. ಸೊ P² ಬೇಕಂದ್ರೆ H², B ಇರೋದು ಆ ಕಡೆ ಹೋದರೆ B² ಅಲ್ವಾ. ಸೊ P² = H² - B². ಓನ್ಲಿ P ಬೇಕು ಅಂದರೆ ಅಲ್ವಾ √H² - B². ಕ್ಲಿಯರ್. ಸೊ ಹಾಗಾಗಿ ನಾವು ಆರಾಮಾಗಿ ಮಾಡ್ಬೋದು. ಸೊ ಏನು ಮಾಡ್ಬೋದು ಇಲ್ಲಿ H² ಎಷ್ಟು ಸರ್ 17² - 11². ಕ್ಲಿಯರ್. ಸೊ 17² ಎಷ್ಟು ಸರ್ 289 - 121. ಇಟ್ ಮೀನ್ಸ್ 289 ಅಲ್ಲಿ 121 ಹೋದರೆ 9 ಅಲ್ಲಿ 1 ಹೋದರೆ 8, 8 ಅಲ್ಲಿ 2 ಹೋದರೆ 6, 2 ಅಲ್ಲಿ 1 ಹೋದರೆ 1, 168 ಬಂತು. 168 ಬಂತು. ಎಷ್ಟರ ವ್ಯಾಲ್ಯೂ H ಸರ್ P ನ ವ್ಯಾಲ್ಯೂ. ಸೊ ಇದನ್ನು ನಾವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 168 ಏನಂತ ಬರ್ಕೋಬೋದು ಸರ್ 84 × 2. ಸೊ 42 × 4 ಬರ್ಕೋಬೋದಾ ಸರ್, ಬರ್ಕೋಬೋದಲ್ವಾ. ಸೊ 42 × 4, 4 × 42 ಮಾಡಿದ್ವಿ ಅಂದ್ಕೊಳ್ಳಿ. √4 ಆಚೆ ಬಂದರೆ 2√42. P ವ್ಯಾಲ್ಯೂ ಎಷ್ಟು ಬಂತು ಸರ್ 2√42. P ವ್ಯಾಲ್ಯೂ 2√42 ಬಂತು. ಸೊ B ವ್ಯಾಲ್ಯೂ ಎಷ್ಟು ಸರ್ ಅವರೇ ಕೊಟ್ಟಿದ್ದಾರೆ, ಎಷ್ಟು 11. 2√42/11. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ಸಿಂಪಲ್ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅಲ್ವಾ. ಸೊ ನಮ್ಗೆ ಏನು ಗೊತ್ತಿರಬೇಕು ಅಂದರೆ ಬೇಸಿಕ್ ಐಡೆಂಟಿಟೀಸ್ ಚೆನ್ನಾಗಿ ಗೊತ್ತಿದ್ರೆ ಕ್ವಶನ್ಸನ್ನು ಸಾಲ್ವ್ ಮಾಡೋದು. ಬೇಸಿಕ್ ಐಡೆಂಟಿಟೀಸೇ ನಾವು ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಡೈರೆಕ್ಟ್ ದೊಡ್ಡ ಪ್ರಶ್ನೆ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ. ಆಗ ಅದೇನಾಗುತ್ತೆ, ಆಗಲ್ಲ. ಸೊ ಬೇಸಿಕ್ಕಿಂದ ಒಂದೊಂದು ಸ್ಟೆಪ್ ಹೋಗ್ತಾ ಇದ್ರೆ ಆನ್ಸರ್ಸ್ ಈಸಿಯಾಗಿ ಬಂದ್ಬಿಡುತ್ತೆ, ತೊಂದರೆ ಇಲ್ಲ. ಸೊ ಅದೇ ಥರ ಇಫ್ ಥೀಟಾ ಇಸ್ ಅನ್ ಅಕ್ಯೂಟ್ ಆ್ಯಂಗಲ್ ಸೈನ್ ಥೀಟಾ = 13/19. ಸೊ ಸೈನ್ ಥೀಟಾ ಏನಾಗುತ್ತೆ ಸರ್ P/H. ಇಟ್ ಮೀನ್ಸ್ ನೋಡಿ ತೋರಿಸ್ತೀನಿ ಎಕ್ಸಾಂಪಲ್ ಅಲ್ವಾ. ಸೊ H ಇದು 19, P ಇದು 13. ನಮ್ಗೇನು ಬೇಕು ಸರ್ B ವ್ಯಾಲ್ಯೂ ಬೇಕು. B ವ್ಯಾಲ್ಯೂ ಬೇಕು ಅಂದರೆ ಇದು ಬೇಸ್ ಅಲ್ವಾ. ಸೊ B ವ್ಯಾಲ್ಯೂ ಬೇಕು ಅಂದರೆ 19² - 13². 19² 361, 13² 169 ಅಲ್ವಾ. 11 ಅಲ್ಲಿ 9 ಹೋದರೆ 2, 15 ಅಲ್ಲಿ 6 ಹೋದರೆ 9, 2 ಅಲ್ಲಿ 1 ಹೋದರೆ 1. ಎಷ್ಟು ಬಂತು ಸರ್ 192. ಸರಿ √192 ಬಂತು. √192ನ ಇದನ್ನು ಎಗೇನ್ ನಾವು ಏನಾದರೂ ಬರಿಬೋದಾ, ಇದನ್ನು ನೋಡಿ ಇಲ್ಲಿ ನಾವು ಡಿವೈಡ್ ಮಾಡಿದ್ವಿ ಅಂದ್ಕೊಳ್ಳಿ, ಒಂದು ವೇಳೆ ಕರೆಕ್ಟ್ ಇನ್ನೂ ಸಿಂಪ್ಲಿಫೈ ಮಾಡಿದ್ವಿ ಅಂದ್ಕೊಳ್ಳಿ. ಇದನ್ನು ನಾವು 64 × 3 ಬರಿಬೋದಾ ಸರ್, ಬರಿಬೋದು 64 × 3. ಸೊ ಇದೇನಾಗುತ್ತೆ ಆಚೆ ಬಂದರೆ 8√3 ಅಲ್ವಾ, 8√3. ಓಕೆ 8√3 ಬಂತು. B ವ್ಯಾಲ್ಯೂ 8√3 ಬಂತು ಅಂದ್ಕೊಳ್ಳಿ. ಸೊ ನಮ್ಗೇನು ಬೇಕು ಕಾಸ್ ಥೀಟಾನ, ಆಯಿತು. ಕಾಸ್ ಥೀಟಾ = B/H. B ವ್ಯಾಲ್ಯೂ 8√3 ಆ್ಯಂಡ್ H ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 19. 8√3 / 19 ಎಲ್ಲಿದೆ ಸರ್, ಆಪ್ಷನ್ ಡಿ ಅಲ್ಲಿ ಇದೆ ಅಲ್ವಾ. ಸೊ ಎಲ್ಲಿದೆ, ಆಪ್ಷನ್ ಡಿ ಅಲ್ಲಿ ಇದೆ. ಸೊ 5th ಕ್ವಶನ್, ಇಫ್ ಟ್ಯಾನ್ ಥೀಟಾ = 3/5. ಟ್ಯಾನ್ ಥೀಟಾ ಅಂದರೆ ನಮ್ಗೆ ಏನು ನೆನಪು ಬರಬೇಕು PB ಅಲ್ವಾ. ಸೊ ಕಾಟ್ ಥೀಟಾ ಅಂದರೆ BP. ಇಷ್ಟೇ ಸಿಂಪಲ್. PB ಈ ಥರ ನಾವು ಹೇಳ್ತಾ ಇದ್ರೆ ನಮ್ಗೆ ಆನ್ಸರ್ ಸರಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. PB. ಕಾಸ್ ಥೀಟಾ ಅಂದರೆ ಏನು ಸರ್ B/H. ಸೊ ಇಲ್ಲಿ PB ಇದೆ, ಇಲ್ಲಿ B/H ಇದೆ. ನಮ್ಗೆ ಏನು ಬೇಕು ಸರ್ H ವ್ಯಾಲ್ಯೂ ಬೇಕು. H ವ್ಯಾಲ್ಯೂ ಬೇಕಂದರೆ 3² + 5² ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ ಸರ್. ಎಷ್ಟು ಸರ್ √34 ಅಲ್ವಾ. √34 5² 25 + 3² 9 ದಟ್ ಈಸ್ = √34. √34ನ ವ್ಯಾಲ್ಯೂ ಎಷ್ಟು ಸರ್ H ವ್ಯಾಲ್ಯೂ. ಸೊ H ವ್ಯಾಲ್ಯೂ √34 ಬಂತು. B ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 5. ಸೊ 5/√34. ಕ್ಲಿಯರ್. 5/√34. ಸೊ ಒಂಚೂರು ಸ್ಪೀಡ್ ಆಗಿರ್ಬೋದು. ಯಾಕೆ ಸ್ಪೀಡ್ ಮಾಡ್ತಿದ್ದೀನಿ ಅಂದರೆ ನಾವು ಥಿಯರಿ ಕಂಪ್ಲೀಟಾಗಿ ಹೇಳಿದ್ವಿ ಅಲ್ವಾ. ಥಿಯರಿ ನಿಮ್ಮ ತಲೆ ಒಳಗಡೆ ನಾನು ಸೇರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕ್ಲಿಯರ್. ಸೊ ಹಾಗಾಗಿ ಒಂಚೂರು ಸ್ಪೀಡ್ ಆಗಿರ್ಬೋದು. ಕ್ಲಿಯರ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೀಗೆ ಮಾಡಬೇಕು. ಹೋಗ್ತಾ ಇನ್ನೂ ತೋರಿಸ್ತೀನಿ, ಓಕೆನಾ. ಸೊ ಇಫ್ ಥೀಟಾ ಇಸ್ ಅನ್ ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ ಸೈನ್ ಥೀಟಾ = 21/25. ಸೈನ್ ಥೀಟಾ = 21/25. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಥೀಟಾ. ನಾವು ಇಲ್ಲಿ ಏನು ಹುಡುಕ್ಬೇಕಂದ್ರೆ ಏನು ಕೊಟ್ಟಿದ್ದಾರೆ, ಏನು ರಿಕ್ವೈರ್ಮೆಂಟ್ ಇದೆ, ಇಷ್ಟೇ ಸಾಕು. ಕ್ವಶನ್ ಹತ್ರ ಅಲ್ಲ, ಏನು ಕೊಟ್ಟಿದ್ದಾರೆ ನೋಡಿ. ಸೈನ್ ಥೀಟಾ ಕೊಟ್ಟಿದ್ದಾರೆ, ಏನು ರಿಕ್ವೈರ್ಮೆಂಟ್ ಇದೆ ಟ್ಯಾನ್ ಥೀಟಾ ಅಂದ್ರೇನು PB. ಸೈನ್ ಥೀಟಾ ಅಂದ್ರೇನು P/H.
ಎಚ್, ಪಿ ಬೈ ಎಚ್. ನಮ್ಗೆ ಏನು ಬೇಕು tan θ ಪಿ ಬಿ ಅಲ್ವಾ. ಸೊ ಇಲ್ಲಿ ಪಿ ಇದೆ, ಇಲ್ಲಿ ಪಿ ಇದೆ, ಮೇಲ್ಗಡೆ ಏನು ಬರಬೇಕು ಸರ್ 21 ಬರಬೇಕು. ಮೇಲ್ಗಡೆ ಏನು ಬರಬೇಕು ಸರ್ 21 ಬರಬೇಕು. ಸಿಂಪಲ್, ವಿತೌಟ್ ಪೆನ್ ಪೇಪರ್ ನೋಡಿ, 3 ಆಪ್ಷನಲ್ಲಿ ಸಹ ಮೇಲ್ಗಡೆ 21 ಇಲ್ಲ, ಒಂದೇ ಆಪ್ಷನಲ್ಲಿ 21 ಇದೆ. ಸಿಂಪಲ್ ಆಗಿ ನಮ್ಗೆ ಆನ್ಸರ್ ಬರುತ್ತೆ ಈ ಥರ. ಕ್ಲಿಯರ್? ಬೇಕಿದ್ರೆ ಚೆಕ್ ಮಾಡ್ಕೋಬೋದು ನಾವು. 25 ಸ್ಕ್ವೇರ್ ಸರ್ ನಮ್ಗೇನು ಬೇಕು ಸರ್ ಬಿ ಅಲ್ವಾ. ಸೊ ಎಚ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. 25 ಸ್ಕ್ವೇರ್ ಮೈನಸ್ 21 ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. 625 ಮೈನಸ್ 441. ಇಟ್ ಮೀನ್ಸ್ 5 ಅಲ್ಲಿ 1 ಹೋದರೆ 4, 12 ಅಲ್ಲಿ 4 ಹೋದರೆ 8, 5 ಅಲ್ಲಿ 4 ಹೋದರೆ 1, 184 ಬಂತು. ಸೊ 184ನ ಅಲ್ಲೇ ಕೊಟ್ಟಿದ್ದಾರೆ, ಎಲ್ಲ ಕಡೆನೂ 2√46 2√46 2√46 ಅಂತ ಅವರೇ ಕೊಟ್ಟಿದ್ದಾರೆ. ಸೊ 2√46 ಅಂತ ಬರೀಬೋದು. ಸೊ ಇಲ್ಲಿ ನಮ್ಗೆ ಬಂದರೆ ಯಾವುದು ಬಿ ವ್ಯಾಲ್ಯೂ ಇಷ್ಟು ಬರುತ್ತೆ ಅಲ್ವಾ. ಸೊ ಬಿ ವ್ಯಾಲ್ಯೂ ನಾನೇನು ಹೇಳಿದೆ 2√46 ಹೇಳಿದೆ. ಸೊ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಪಿ ಚೆಕ್ ಮಾಡಿದ್ರೆ ಸಿಂಪಲ್ಲಾಗಿ 1 ಸೆಕೆಂಡ್ ಒಳಗಡೆ ಆನ್ಸರ್ ಬರುತ್ತೆ. ಕ್ಲಿಯರ್? ಸೊ ಇಫ್ ಥೀಟಾ ಇಸ್ ಅನ್ ಅಕ್ಯೂಟ್ ಆ್ಯಂಗಲ್, ಸೈನ್ ಥೀಟಾ ಇಸ್ ಈಕ್ವಲ್ ಟು 43/47. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಟ್ ಥೀಟಾ? ಸೈನ್ ಥೀಟಾ ಏನೇನು ರಿಕ್ವೈರ್ಮೆಂಟ್ ಇದೆ ಸರ್ ಪಿ ಆ್ಯಂಡ್ ಎಚ್. ಸೊ ಕಾಟ್ ಥೀಟಾ ಏನೇನು ರಿಕ್ವೈರ್ಮೆಂಟ್ ಇದೆ ಬಿ ಪಿ, ಬಿ ಬೈ ಪಿ. ಸೊ ಅಲ್ಲಿ ಎಚ್ ಕೊಟ್ಟಿದ್ರೆ ಸರ್, ಇಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಇರೋದೇನು ಬಿ ಬೇಕು. ಸೊ ಬಿ ಬೇಕು ಅಂದರೆ ನಾವು ಏನು ಮಾಡಬೇಕು ಸರ್, ಎಚ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಇಫ್ ವಿ ಒಂದು ವೇಳೆ ನಮಗೆ ಸ್ಕ್ವೇರ್ ಈ ಕಡೆ ಬರಬೇಕು ಅಂದ್ಕೊಳ್ಳಿ, ರೂಟ್ ಎಚ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ. ಕ್ಲಿಯರಾ? ಸೊ ಎಚ್ ಸ್ಕ್ವೇರ್ ವ್ಯಾಲ್ಯೂ 47 ಸ್ಕ್ವೇರ್, ಪಿ ಸ್ಕ್ವೇರ್ ವ್ಯಾಲ್ಯೂ 43 ಸ್ಕ್ವೇರ್, ರೂಟ್ ದಟ್ ಈಸ್ ಈಕ್ವಲ್ ಟು ಬಿ. ಇಲ್ಲಿ ನಾವು ಗಮನಿಸಿದ್ರೆ ಕರೆಕ್ಟಾ, 47 ಸ್ಕ್ವೇರ್ ಮೈನಸ್ 43 ಸ್ಕ್ವೇರ್ ಫೈಂಡ್ ಔಟ್ ಮಾಡಿದ್ರೆ ಒಂಚೂರು ಕಷ್ಟ ಆಗುತ್ತೆ. ಸೊ ನಾವಿಲ್ಲಿ ಏನು ಮಾಡೋಣ ಅಂದರೆ, ಒಂದು ಆಲ್ಜಿಬ್ರಾ ಐಡೆಂಟಿಟಿ ಇದೆಯಲ್ವಾ, ಆಲ್ಜಿಬ್ರಾ ಐಡೆಂಟಿಟಿ ಏನು ಹೇಳುತ್ತಪ್ಪ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳುತ್ತೆ ಅಲ್ವಾ. ಸೊ ಎ ವ್ಯಾಲ್ಯೂ ಎಷ್ಟು 47 ಪ್ಲಸ್ ಬಿ ವ್ಯಾಲ್ಯೂ 43, ಏನಾಯ್ತು ಸರ್ 90 ಇಂಟು 47 ಮೈನಸ್ 43 ದಟ್ ಈಸ್ ಈಕ್ವಲ್ ಟು 4, ರೂಟ್ 360 ಆಯಿತು. ಸೊ ರೂಟ್ 360 ಆಯಿತು. ಇದನ್ನು ಹೇಗೆ ನಾವೇನಂತ ಬರ್ಬೋದು ಸರ್, 60 ಇಂಟು 6 ಆರ್ 90 ಇಂಟು 40 ಅಲ್ವಾ ಸರ್, 9 ಇಂಟು 40 ಆರ್ 36 ಇಂಟು 10 ಅಂತಲೇ ಬರ್ಬೋದಲ್ವಾ. 36 ಇಂಟು 10 ಬರೆದಿದ್ವಿ ಅಂದ್ಕೊಳ್ಳಿ, ಇದೇನಾಯಿತು 6√10 ಆಯಿತು. ಬಿ ವ್ಯಾಲ್ಯೂ ಏನಾಯ್ತು ಸರ್ 6√10. ಸೊ ಬಿ ವ್ಯಾಲ್ಯೂ 6√10. ಓಕೆ, ಪಿ ವ್ಯಾಲ್ಯೂ 43 ಎಲ್ಲಿದೆ ಸರ್ ಆಪ್ಷನಲ್ಲಿ? ಆಪ್ಷನ್ ಡಿ ಯಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಒಂದು ವೇಳೆ ಈಸಿ ಆಗುತ್ತೆ ಅಂದರೆ ನಾವು 47 ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ಬೋದು, ತೊಂದರೆ ಇಲ್ಲ. 47 ಸ್ಕ್ವೇರ್ ಎಷ್ಟು ಸರ್ 25 ಅಲ್ಲಿ 3 ಅಂದರೆ 12 ಇದು ಹೋದರೆ 2209 ಈ ಥರ ಬೇಕಂದ್ರೆ ನಾವು ಮಾಡ್ಬೋದು. ಆರ್ 43 ಸ್ಕ್ವೇರ್ 3 ಸ್ಕ್ವೇರ್ 9 ಅಲ್ವಾ. 4 3 12 12 2 24 2 ಕ್ಯಾರಿ 18 1849 2209 ಮೈನಸ್ 1849 ಮಾಡಿದ್ರೆ ನಮಗೆ ಸೇಮ್ ಬರುತ್ತೆ. ಎಷ್ಟು ಬರುತ್ತೆ 360 ಬರುತ್ತೆ. ಕ್ಲಿಯರ್? ಇನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ ಅಕ್ಯೂಟ್ ಆ್ಯಂಗಲ್ ಎಕ್ಸ್, ಫೈಂಡ್ ಸೈನ್ ಥೀಟಾ. ಸರ್ ಫೈಂಡ್ ಸೈನ್ ಎಕ್ಸ್. ಸೊ ಥೀಟಾ ಪ್ಲಸ್ ಅಲ್ಲಿ ಎಕ್ಸ್ ಆದರೂ ಇರ್ಬೋದು, ಎ ಆದರೂ ಇರ್ಬೋದು, ಬಿ ಆದರೂ ಇರ್ಬೋದು, ಸಿ ಆದರೂ ಇರ್ಬೋದು, ಡಿ ಆದರೂ ಆಲ್ಫಾಬೆಟ್ಸ್ ಏನಾದರೂ ಇರ್ಬೋದು. ಓಕೆನಾ? ಅದನ್ನು ಸಹ ನಾವು ನೆನ್ಪಿಟ್ಬೇಕು. ಓನ್ಲಿ ಥೀಟಾ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಆ್ಯಂಗಲ್ ಅಲ್ಲ, ಅದರಲ್ಲಿ ಎ ಆಲ್ಫಾಬೆಟ್ಸಲ್ಲೂ ಸಹ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸರ್, ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ ಸರ್ ಅಲ್ವಾ. ಸೊ ಹಾಗಾಗಿ ಒಂದು ವೇಳೆ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು 5 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇದರ ಅರ್ಥ 5/1 ಅಂತ ಅರ್ಥ. ಕ್ಲಿಯರ್? ಇದರ ಅರ್ಥ ಏನು ಸರ್ 5/1. ಸೊ 5/1 ಇಟ್ ಮೀನ್ಸ್ ನೋಡಿ, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ. ಇದು ಎ, ಇದು ಬಿ, ಇದು ಸಿ, ಇದೇನು 90 ಡಿಗ್ರಿ, ಇದೇನು ಹೈಪಾಟಿನಸ್, ಇದೇನು ಪರ್ಪೆಂಡಿಕ್ಯುಲರ್. ಕ್ಲಿಯರ್? 5 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಪಿ ಬೈ ಬಿ, ಪಿ ಬೈ ಬಿ, ಪಿ ಎಷ್ಟು ಸರ್ 5, ಬಿ ಎಷ್ಟು ಸರ್ 1. ಕ್ಲಿಯರ್? ಬಿ ಎಷ್ಟು ಸರ್ 1. ನಮ್ಗೆ ಏನು ಬೇಕು ಸರ್ ಎಚ್ ಬೇಕು. ಎಚ್ ಬೇಕು ಅಂದರೆ ರೂಟ್ 5 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ರೂಟ್ 26. ಎಚ್ ವ್ಯಾಲ್ಯೂ ಎಷ್ಟು ಬಂತು ಸರ್ ರೂಟ್ 26. ಒಂದು ವೇಳೆ ಎಚ್ ವ್ಯಾಲ್ಯೂ ರೂಟ್ 26 ಬಂತು ಅಂದ್ಕೊಳ್ಳಿ. ಕ್ಲಿಯರ್? ಅವ್ರೇನು ಕೇಳಿದ್ದಾರೆ ಸರ್ ಸೈನ್ ಎಕ್ಸ್ ಅಂದರೆ ಪಿ ಬೈ ಎಚ್ ಅಲ್ವಾ. ಪಿ ವ್ಯಾಲ್ಯೂ 5, ಎಚ್ ವ್ಯಾಲ್ಯೂ ರೂಟ್ 26, 5/√26. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 8. ಎವ್ರಿವನ್ ಗಾಟ್ ಇಟ್? ಈ ಥರ ಸಿಂಪಲ್ ಆಗಿ ನಮಗೆ ನಾವು ಆಲ್ರೆಡಿ ಥಿಯರಿ ಕಂಪ್ಲೀಟಾಗಿ ಓದಿರೋದ್ರಿಂದ ನಾವು ಬೇಗನೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು.
So next question, sec t or sec theta is equal to x by y, then cot theta is equal to what? So sec theta ಏನಾಗುತ್ತೆ ಸರ್, cos theta ಆಪೋಸಿಟ್ ಆಗುತ್ತೆ. cos theta ಏನು ಸರ್, b by h. ಹಾಗಾದ್ರೆ ಇದೇನು ಸರ್, h by b. ಸೊ cot theta ಅಂದ್ರೇನು, ಓಕೆ, h by b. p ಬೇಕು ಅಂದ್ಕೊಳ್ಳಿ, ಏನಾಗುತ್ತೆ ಸರ್, h ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್. ಕ್ಲಿಯರ್? ಕಾಟ್ ಅಂದರೆ ಬಿ ಬೈ ಪಿ. ಸೊ ಬಿ ವ್ಯಾಲ್ಯೂ ವೈ, ಪಿ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಎಲ್ಲಾದರೂ ಇದೆಯಾ? ವೈ ಬೈ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಲ್ಲಿದೆ ಸರ್? ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇದೆ, ಪ್ಲಸ್ ಇದೆ, ಪ್ಲಸ್ ಇದೆ. ಓನ್ಲಿ ಆಪ್ಷನಲ್ಲಿ ಮೈನಸ್ ಇದೆ. ಸಿಂಪಲ್ ಆಗಿ ನಾವು ಮಾಡ್ಬೋದು ಅಲ್ವಾ? ನೋಡಿ, ಇಷ್ಟೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಮಗೇನು ಬೇಕು, ಒಂದು ಪ್ರಶ್ನೆಯನ್ನು ಪಿ ವೈಕು ಸಾರಿ ಮಲ್ಟಿಪಲ್ ಆನ್ಸರ್ ಬೇಕು. ಥಿಯರಿ ಅಲ್ಲ, ಟೋಟಲ್ ಬರೆಯೋದಲ್ಲ ನಮ್ಗೆ ಬೇಕಾಗಿರೋದು. ಇಲ್ಲಿ ನೋಡಿ, ಎಚ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಆನ್ಸರಲ್ಲಿ ಏನು ಬರಬೇಕು, ಮೈನಸ್ ಬರಬೇಕು. ಕ್ಲಿಯರ್? ಆನ್ಸರಲ್ಲಿ ಏನು ಬರಬೇಕು, ಮೈನಸ್ ಬರಬೇಕು. ಸೊ 3 ಆಪ್ಷನಲ್ಲಿ ಮೈನಸ್ಸೇ ಇಲ್ಲ. 3 ಆಪ್ಷನಲ್ಲಿ ಮೈನಸ್ ಇಲ್ಲ ಅಂದರೆ ಒಂದೇ ಆಪ್ಷನಲ್ಲಿ ಮೈನಸ್ ಇದೆ ಅಂದರೆ ಇದರ ಅರ್ಥ ಏನು ಹೇಳಿ, ಅದೇ ಆನ್ಸರ್ ಅಂತ ಅರ್ಥ. ಕ್ಲಿಯರ್? theta be acute angle cos theta is equal to 24 by 25. 24 by 25 cos theta b by h. ಸೊ ಪಿ ವ್ಯಾಲ್ಯೂ ಏನಾಗುತ್ತೆ ಸರ್, ಇದು ಒಂದು ಟ್ರಿಪ್ಲೆಟಾ? ಎಸ್ ಸರ್, ಇದು ಟ್ರಿಪ್ಲೆಟ್. ನಾವು ಸ್ಟಾರ್ಟಿಂಗ್ ಹೇಳಿದ್ವಿ 7, 24, 25 ಇದೆ ಪೈಥಾಗರಸ್ ಟ್ರಿಪ್ಲೆಟ್. ಕ್ಲಿಯರ್? ಸೊ ಕಾಟ್ 90 ಮೈನಸ್ ಥೀಟಾ, ಕಾಟ್ 90 ಮೈನಸ್ ಥೀಟಾ ಏನಾಗುತ್ತೆ ಸರ್, ಕಾಟ್ 90 ಮೈನಸ್ ಥೀಟಾ ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಸರ್, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾನ ಫೈಂಡ್ ಔಟ್ ಮಾಡಬೇಕು. ಟ್ಯಾನ್ ಥೀಟಾ ಅಂದರೆ ಏನು ಸರ್, ಪಿ ಬೈ b. So p value 7, b value 24, p by b that is equal to 7 by 24. Clear? 7 by 24. If cos a means b by h. cos ಅಂದಿದ ತಕ್ಷಣ ಬಂದ್ಬಿಡ್ಬೇಕು b by h. sin ಅಂದಿದ ತಕ್ಷಣ ಬಂದ್ಬಿಡ್ಬೇಕು p by h. ಕಾಟ್ ಅಂತ ಹೇಳಿದ ತಕ್ಷಣ ಬಂದ್ಬಿಡ್ಬೇಕು bp. ಕ್ಲಿಯರ್? tan ಅಂತ ಬಂದಮೇಲೆ pb. ಈ ಥರ. ಕ್ಲಿಯರ್? ನೋಡಿ, ಏನು ಕೊಟ್ಟಿದ್ದಾರೆ, cos a is equal to 15 by 17. ಓಕೆ, ಕ್ಲಿಯರ್? 15 by 17. ದೆನ್ cot 90 ಮೈನಸ್ ಎ. ಸೊ 90 ಮೈನಸ್ ಏನಾಗುತ್ತೆ ಸರ್, ಟ್ಯಾನ್ ಆಗುತ್ತೆ ಅಲ್ವಾ? ಸೊ ಟ್ಯಾನ್ ಆಗುತ್ತೆ. ಇದು ಬಿ ಆಯಿತು, ಇದು ಎಚ್ ಆಯಿತು. ನಮಗೇನು ಬೇಕು ಸರ್, ಪಿ. ಇದೊಂದು ಪೈಥಾಗರಸ್ ಟ್ರಿಪ್ಲೆಟಾ? ಎಸ್ ಸರ್. 8, 15, 17 is a Pythagoras triplet. Tan theta is equal to p by b. So 8 by b value 15. So answer we get 8 by 15. Clear? 8 by 15 ನಮ್ಗೆ ಆನ್ಸರ್ ಬರುತ್ತೆ. ಎಲ್ಲಿದೆ? ಆಪ್ಷನ್ ಎ ಅಲ್ಲೇ ಇದೆ ಸರ್ ಅಲ್ವಾ? So what is the value of sec theta? So tan theta is equal to 1 by 3. So p by b. So h ಬೇಕು ಅನ್ಕೊಳ್ಳಿ, p square plus b square, root p square plus b square, that is 1 square plus 3 square, root is equal to root 10 ಅಲ್ವಾ? ಸೊ ಇದೇನಾಯ್ತು ಸರ್, h by b. sec ಏನಾಗುತ್ತೆ ಸರ್, h by b. ಸೊ root 10 by b that is equal to 3, root 10 by 3. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಥರ ಸಿಂಪಲ್ ಆಗಿ ಮಾಡ್ಬೋದು. 2024 ಕೇಳಿರುವಂಥ ಪ್ರಶ್ನೆ. ಬೇಕಿದ್ರೆ ನಾವು ಆರಾಮಾಗಿ ಚೆಕ್ ಮಾಡ್ಬೋದು. ನೋಡಿ, ಸ್ವಲ್ಪ ಡಿಫ್ರೆಂಟ್ ಕ್ವಶನ್ನು. ಸೈನ್ ಥೀಟಾ ಇಸ್ ಈಕ್ವಲ್ ಟು 7 by 25 ಅಲ್ವಾ? ದೆನ್ ಕಾಸ್ ಥೀಟಾ ಅಂಡ್ ಟ್ಯಾನ್ ಥೀಟಾನ ಕೇಳಿದ್ದಾರೆ ಅಲ್ವಾ? ಸೊ ಸೈನ್ ಥೀಟಾ ಮೀನ್ಸ್ ಪಿ ಬೈ ಎಚ್. ಸೊ ಪಿ ಬೈ ಎಚ್, ಬಿ ಬೇಕು ಅಂದ್ಕೊಳ್ಳಿ. ಇದೊಂದು ಪೈಥಾಗರಸ್ ಟ್ರಿಪ್ಲೆಟ್. 7 ಇಂದ ಆಗ್ಬಿಟ್ಟು ಸರ್ ಪೈಥಾಗರಸ್ ಟ್ರಿಪ್ಲೆಟ್. 7, 24 ಅಂಡ್ 25 is an ಪೈಥಾಗರಸ್ ಟ್ರಿಪ್ಲೆಟ್. ಸೊ ನಮ್ಗೇನು ಬೇಕು ಸರ್, ಕಾಸ್ ಥೀಟಾ. ಒಂದು ವೇಳೆ ಕಾಸ್ ಥೀಟಾ ಬೇಕು ಅಂದ್ಕೊಳ್ಳಿ, ಬಿ ಬೈ ಎಚ್. ಆರ್ ಟ್ಯಾನ್ ಥೀಟಾ ಬೇಕು ಅಂದ್ಕೊಳ್ಳಿ, ಪಿ ಬೈ ಬಿ. ಬಿನ ವ್ಯಾಲ್ಯೂ ಎಷ್ಟು ಸರ್, 24. ಎಚ್ನ ವ್ಯಾಲ್ಯೂ ಎಷ್ಟು ಸರ್, 25. ಕ್ಲಿಯರ್? ಸೊ ಪಿನ ವ್ಯಾಲ್ಯೂ ಎಷ್ಟು ಸರ್, 7. ಬಿನ ವ್ಯಾಲ್ಯೂ ಎಷ್ಟು ಸರ್, 24. ಸೊ ವಿ ಗೆಟ್ 24 by 25 and 7 by 24. ಕ್ಲಿಯರ್? ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎವ್ರಿವನ್ ಕ್ಲಿಯರ್? ನೋಡಿ, ಇನ್ನೂ ಸಹ ಯಾರ್ಯಾರು ಬ್ಯಾಂಕಿಂಗು, SSC
ಹಾಗೂ ರೈಲ್ವೇಸ್ಗೆ ಪ್ರಿಪ್ರೇಷನ್ ಆಗ್ತಿದ್ರು. ಆಲ್ರೆಡಿ IBPS ಕ್ಯಾಲೆಂಡರ್ ಬಿಟ್ಟಿದ್ದಾರೆ, SSC ಕ್ಯಾಲೆಂಡರ್ ಸಮೇತ ಬಿಟ್ಟಿದ್ದಾರೆ. ನೀವು ಯಾವುದಾದ್ರೂ ಎಕ್ಸಾಮ್ಗೆ CGL, CHSL, CPO, SSC GD, ಓಕೆನಾ, ಸ್ಟೀನೋಗ್ರಾಫರ್ ಆರ್ ಫೇಸ್ 13 ಯಾವುದಾದ್ರು ಟಾರ್ಗೆಟ್ ಮಾಡಿದರೆ, ಆರ್ ಬ್ಯಾಂಕಿಂಗಲ್ಲಿ IBPS, RRB ಯಾವುದಾದ್ರು ಒಂದು ಎಕ್ಸಾಮ್ಗೆ ಟಾರ್ಗೆಟ್ ಮಾಡಿದರೆ, ನಮ್ಮ ಒಂದು ಜ್ಞಾನ ಗಂಗೋತ್ರಿ ಒಂದು ಆಫ್ಲೈನ್ ಹಾಗೂ ಆನ್ಲೈನಲ್ಲಿ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಪಡೆದುಕೊಂಡು ಜಾಯ್ನ್ ಆಗಿ. ಕಂಪ್ಲೀಟ್ 0 ಇಂದ ಹೇಳ್ತೀವಿ, 0 to 0ವರೆಗೂ ಇರುತ್ತೆ. ಓಕೆನಾ, ವಿತ್ DI ಮೈಂಡ್ ಸೆಟ್ಸು, ಓಕೆ, ಕ್ವಾಂಟಿಟಿ ಕಂಪ್ಯಾರಿಸನು ಎಲ್ಲನೂ ಸಹ ಹೇಳ್ತೀವಿ. ಸೊ tan A is equal to 1/√10. ಸೊ tan A means P/B. ಸೊ ನಮ್ಗೆ ಏನು ಬೇಕು ಸರ್? sin A ಇಂಟು cosec A. ಸೊ H ವ್ಯಾಲ್ಯೂ ಏನು ಬರುತ್ತೆ ಸರ್? P² + B² ಮಾಡಿದ್ರೆ ದಟ್ ಈಸ್ √11 ಬರುತ್ತೆ ಅಲ್ವಾ. ಸೊ ಡೈರೆಕ್ಟಾಗಿ ಹೇಳ್ಬೋದಲ್ಲ, √10² √2² ಕ್ಯಾನ್ಸಲ್, 10 + 1 11 √11. ಸೊ sin means P/H ಇಂಟು cosec means ಇದರ ಆಪೋಸಿಟ್ H/P ಪ್ಲಸ್ ನೋಡೋಣ. ಪಿ ವ್ಯಾಲ್ಯೂ ಎಷ್ಟು ಸರ್? ಪಿ ವ್ಯಾಲ್ಯೂ ಬಂದುಬಿಟ್ಟು ಸರ್ ಇದು ಪ್ಲಸ್ ಇರಬೇಕು, ಮೇ ಬಿ ಪ್ಲಸ್ ಇರಬೇಕು. ಓಕೆ, ಪ್ಲಸ್ ಇದು ಪಿ ವ್ಯಾಲ್ಯೂ ಬಂದುಬಿಟ್ಟು 1, H ವ್ಯಾಲ್ಯೂ ಬಂದುಬಿಟ್ಟು √11 ಪ್ಲಸ್ H ವ್ಯಾಲ್ಯೂ ಬಂದುಬಿಟ್ಟು √11. ಸೊ ಪಿ ವ್ಯಾಲ್ಯೂ ಬಂದುಬಿಟ್ಟು 1. ಓಕೆ, ಅದು ಪ್ಲಸ್. ಓಕೆ, ಇದು ಇಂಟು ಅಲ್ಲ ಪ್ಲಸ್. ಕ್ಲಿಯರ್? ಸೊ ನಾವು LCM ತೊಗೊಂಡ್ರೆ ಎಷ್ಟು ಬರುತ್ತೆ ಸರ್? √11 ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಬರುತ್ತೆ 1 1 1 1 ಪ್ಲಸ್ √11 ಡಿವೈಡ್ ಬೈ. ಸೊ √11 ಇಂಟು √11 ದಟ್ ಈಸ್ ಈಕ್ವಲ್ ಟು 11 ಪ್ಲಸ್ 1 ಡಿವೈಡ್ ಬೈ √11. 11 ಪ್ಲಸ್ 1 ದಟ್ ಈಸ್ ಈಕ್ವಲ್ 12 ಡಿವೈಡ್ ಬೈ √11. 12 ಡಿವೈಡ್ ಬೈ √11 ಎಲ್ಲಿದೆ ಸರ್? ಆಪ್ಷನ್ ಸಿ ಅಲ್ಲಿದೆ. ಇದು ಸಹ 2024 ಲೇಟೆಸ್ಟ್ ಕ್ವಶನ್ ಅಲ್ವಾ. ಸೊ ಲೇಟೆಸ್ಟ್ ಕ್ವಶನ್ 2024 ಶಿಫ್ಟ್ 3 ಅಲ್ಲಿ ಕೇಳಿರುವಂಥ ಪ್ರಶ್ನೆ, 23/9/2024 ಕೇಳಿರುವಂಥ ಒಂದು ಪ್ರಶ್ನೆ. If sin A is equal to 2/3, sin A is equal to 2/3, ಆಯ್ತು. sin A means P/H. ಓಕೆ, ಸೊ ನಮಗೆ B ಬೇಕು ಸರ್. B ಬೇಕು ಅಂದ್ಕೊಳ್ಳಿ, 3² ಮೈನಸ್ 2² ದಟ್ ಈಸ್ ಈಕ್ವಲ್ ಟು 9 - 4 √5 ಅಲ್ವಾ. √5 ಬಂತು. B ವ್ಯಾಲ್ಯೂ √5 ಬಂತು. ಸೊ ಈಗೇನು ಕೇಳಿದ್ದಾರೆ, ಏನು ರಿಕ್ವೈರ್ಮೆಂಟ್ ಇದೆ? ಸೊ 7 ಮೈನಸ್ tan A. tan A ಅಂದರೆ ಏನು ಸರ್? P/B. ಕ್ಲಿಯರ್? P/B ಇಂಟು 3 ಪ್ಲಸ್ ಕಾಸ್ ಮೀನ್ಸ್ B/H. ಕಾಸ್ ಮೀನ್ಸ್ B/H. ಈಗ ಬೇಕಂದ್ರೆ ವ್ಯಾಲ್ಯೂ ಪುಟ್ ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ. ಸೊ P ವ್ಯಾಲ್ಯೂ 2 ಡಿವೈಡ್ ಬೈ B ವ್ಯಾಲ್ಯೂ √5. ಕ್ಲಿಯರ್? B ವ್ಯಾಲ್ಯೂ √5 ಇಂಟು 3 ಪ್ಲಸ್ B ವ್ಯಾಲ್ಯೂ √5. ಸೊ H ವ್ಯಾಲ್ಯೂ 3. ಕ್ಲಿಯರ್? ಸೊ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ಸೊ ನಾವು ಮಲ್ಟಿಪ್ಲೈ ಮಾಡಿದ್ರೆ 7 √5 ಮೈನಸ್ 2 ಡಿವೈಡೆಡ್ ಬೈ √5 ಇಂಟು 9 ಪ್ಲಸ್ √5 ಬೈ 3 ಅಲ್ಲ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ 7ಇಂದ ಇದು ಮಾಡಿದ್ರೆ ಮಲ್ಟಿಪ್ಲೈ, ಸೊ ಎಷ್ಟಾಗುತ್ತೆ ಸರ್? 63 √5 ಆ್ಯಂಡ್ 7 √5 ಇಂಟು √5 ದಟ್ ಈಸ್ ಪ್ಲಸ್ 35. Minus 2 into 9 minus 18. Then minus 2 into √5 that is minus 2 √5 divided by √5 into 3 that is 3 √5. So √5 63 √5 minus 2 √5 that is equal to 61 √5 plus 35 minus 18. 35 ಅಲ್ಲಿ 18 ಹೋದ್ರೆ ಎಷ್ಟು ಸರ್? 17 divided by 3 √5. ಸೊ ಇದೇ ಆಪ್ಷನಲ್ಲಿ 61 √5 ಪ್ಲಸ್ 17 ಡಿವೈಡ್ ಬೈ 3 √5 ಎಲ್ಲಿದೆ? ಸೊ ಎಲ್ಲದರಲ್ಲೂ ಸಹ 61 ಇದೆ. ಸೊ ಇದನ್ನೇನು ಮಾಡಿದರೆ ಈಗ ಸ್ಪ್ಲಿಟ್ ಮಾಡಿದ್ದಾರೆ. ಇದನ್ನು ನಾವು ಸಹ ಸ್ಪ್ಲಿಟ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದರೆ ಆಗ 61 √5 ಡಿವೈಡ್ ಬೈ 3 √5 ಪ್ಲಸ್ 17 ಡಿವೈಡ್ ಬೈ 3 √5 ಆಗುತ್ತೆ. ಸೊ ಇಲ್ಲಿ √5 ಕ್ಯಾನ್ಸಲ್ ಆಯಿತು ಅಂದ್ಕೊಳ್ಳಿ. 61/3 ಪ್ಲಸ್ 17/3 √5 ಅಲ್ವಾ. 61/3 ಪ್ಲಸ್ 17/3 √5 ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ. ಕ್ಲಿಯರ್? ಆಪ್ಷನ್ ಸಿ ಅಲ್ಲಿ ಇದೆ.
17/√5 ಇದು ಕ್ಯಾನ್ಸಲ್, ಇದು ಮೈನಸ್ ಇದೆ ಕ್ಯಾನ್ಸಲ್. ಸೊ 61/3√5 ಪ್ಲಸ್ 17/3√5 ಬಂದಿರಬೇಕು, ಇದು ಸಹ ಕ್ಯಾನ್ಸಲ್. ಓನ್ಲಿ ಆಪ್ಷನ್ ಸಿ ಅಲ್ಲಿ ಮಾತ್ರ ಕಂಪ್ಲೀಟ್ ಇದೆ. ಸೊ ಹಾಗಾಗಿ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸೊ ಸೈನ್ ಥೀಟಾ is equal to 1/3 is equal to 1/3. So sec theta minus tan theta whole square is equal to ಅಲ್ವಾ ಪಿ ಎಚ್. ಬಿ ಬೇಕು ಅಂದ್ಕೊಳ್ಳಿ, 3 square minus 1 square that is equal to √8. √8 ನ ವ್ಯಾಲ್ಯೂ ಎಷ್ಟು ಸರ್? 2√2. √8 ಹೆಂಗೆ ಬಂತ ಹೇಳಿ ಸರ್? 9 - 1 √8. √8 ನಾವು ಹೇಗೇನು ಏನಂತ ಬರ್ಬೋದು ಸರ್? 4 × 2. 4 ಆಚೆ ಬಂದರೆ 2√2. 2√2 ಯಾವುದು? ಬಿ ಇದು ಬಂತು. ಸೊ ಸೆಕ್ ಅಂದ್ರೆ ಏನು ಸರ್? ಬಿ ಬೈ ಎಚ್ ಮೈನಸ್ ಪಿ ಬೈ ಬಿ ಹೋಲ್ ಸ್ಕ್ವೇರ್. ಸೊ ಏನು ಸರ್? ಹೋಲ್ ಸ್ಕ್ವೇರ್. ಬಿ ಮೀನ್ಸ್ 2√2 by h means 3 minus p means 1 divided by b means 2√2 whole square ಅಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ ಅಂದ್ಕೊಳ್ಳಿ, 2√2 ದಟ್ ಈಸ್ 4 × 2 8 ಆಯಿತು. 8/3 minus 3 × 1 3 by 6√2 ಅಲ್ವಾ? 6√2 that is 5 divided by 6√2 whole square. ಆರ್ ಎಲ್ಲ ಮಿಸ್ಟೇಕ್ ಆಗಿದೆ. ಒಂದು ವೇಳೆ ಇದನ್ನು ರೂಟ್ ಸ್ಕ್ವೇರ್ ಅಂದ್ಕೊಳ್ಳಿ, ಒಂದನ್ನು 8/3 minus 1/8. ಸೊ 64 minus 3/24 that is 61/24. ಸೊ ಇಲ್ಲಿ ಒಂಚೂರು ಮಿಸ್ಟೇಕ್ ಆಗಿದೆ. ಕ್ಲಿಯರ್? ಒಂಚೂರು ಮಿಸ್ಟೇಕ್ ಆಗಿದೆ. ಎಲ್ಲಿ ಮಿಸ್ಟೇಕ್ ಆಗಿದೆ? 2√2. ಸೊ ಈ ಪ್ರಶ್ನೆ ನೋಡಿ, ಇಲ್ಲಿ ಸ್ಕ್ವೇರ್ ಬಂದಿರಬೇಕು ಮೇ ಬಿ, ಇದು ನೋಡೋಣ. ಸೊ ಇದು ಸ್ಕ್ವೇರ್ ಮಾಡಿದ್ದು ಅಂದ್ಕೊಳ್ಳಿ, ಇದು 9 ಬರುತ್ತೆ. ಸೊ ಓಕೆ, ಈ ಕ್ವಶನ್ ಸ್ವಲ್ಪ ರಾಂಗ್ ಇದೆ ಬಿಡಿ. ಸೊ ನೆಕ್ಸ್ಟ್ ಕ್ವಶನ್, ಇಫ್ ಕಾಸ್ ಎ ಇಸ್ ಈಕ್ವಲ್ ಟು 63/65, ಕಾಸ್ ಎ ಮೀನ್ಸ್ ಬಿ ಬೈ ಎಚ್ ಅಲ್ಲ. ಸೊ ಪಿ ವ್ಯಾಲ್ಯೂ ಏನು ಬಂತು ಸರ್? 16. ಸೊ ನಮ್ಗೆ ಏನು ಬೇಕು? ಟ್ಯಾನ್ ಎ ಪ್ಲಸ್ ಕಾಟ್ ಎ. tan A means P by B, cot A means B by P. So P value 16, B value 63 plus B value 63 by P value 16. So cross multiply or LCM ತಗೊಂಡ್ರೆ 16 square 256 plus 63 square that is 3969 ಅನ್ಸುತ್ತೆ. ಮೇ ಒಂದು ಚೆಕ್ ಮಾಡೋಣ. 3 square 9, 18 × 2 36, 3 carry 3969. Clear? 3969. So divided by 63 × 16. ಸೊ ಸಿಂಪಲ್ ಟ್ರಿಕ್ 63 × 16 ಮಾಡಬಹುದು. 63 × 10 + 6 ಮಾಡಿದ್ವಿ ಅಂದ್ಕೊಳ್ಳಿ, ಆಗ ಸಹ ಆನ್ಸರ್ ಬರುತ್ತೆ. ಸೊ ಇದೇನಾಯಿತು? 630 ಪ್ಲಸ್ 6 3 × 18 ಪ್ಲಸ್ 1 ಕ್ಯಾರಿ 378 ಅಲ್ವಾ? 378 ಮಾಡಿದ್ವಿ ಅಂದ್ಕೊಳ್ಳಿ. 8 0 10 100 ಬಂತು. 100 ಬಂತು. ಒಂದು ವೇಳೆ 256 ಪ್ಲಸ್ 3969 ಮಾಡಿದ್ವಿ ಅಂದ್ಕೊಳ್ಳಿ. 9 + 6 15 1 ಕ್ಯಾರಿ 6 + 5 11 + 1 12 1 ಕ್ಯಾರಿ 9 + 2 11 11 + 1 12 1 ಕ್ಯಾರಿ. ಸೊ ಉಳಿದಿರೋದು 3 means 4. 4225 divided by 100 108 ಅಲ್ವಾ? ಸೊ ಇಲ್ಲಿ ನಾವು ಗಮನಿಸಿದ್ರೆ, ಸೊ ಇದು ಯಾವ ಒಂದು ರೇಷದಲ್ಲಿದೆ? 4/1 ಅಲ್ವಾ? ಇದ್ರ 1008 4 ಪಟ್ಟು ಮಾಡಿದ್ವಿ ಅಂದ್ಕೊಳ್ಳಿ. 1008 4 ಪಟ್ಟು ಮಾಡಿದ್ವಿ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಸರ್? 4032 ಆಗುತ್ತೆ. ಕ್ಲಿಯರ್? 4032. ಇಟ್ ಮೀನ್ಸ್ ಇದು 4 ಪಾಯಿಂಟ್ ಸಮಥಿಂಗ್ ಅಲ್ಲಿ ಇದೆ ಅಂತ ಅರ್ಥ. ಕ್ಲಿಯರ್? 4 ಪಾಯಿಂಟ್ ಸಮಥಿಂಗ್ ಅಲ್ಲಿ ಇದೆ. ಸೊ ಆನ್ಸರ್ ಶುಡ್ ಬಿ ಇನ್ ದ 4 ಪಾಯಿಂಟ್ ಸಮಥಿಂಗ್. ಸೊ ಹಾಗಾಗಿ ಎಲ್ಲಿ ಯಾವ ಒಂದು ಆಪ್ಷನಲ್ಲಿ 4 ಪಾಯಿಂಟ್ ಸಮಥಿಂಗ್ ಇದೆ? ಓನ್ಲಿ ಒನ್ ಆಪ್ಷನ್ ಮಾತ್ರ 4 ಪಾಯಿಂಟ್ ಸಮಥಿಂಗ್ ಇದೆ. ಸೊ ಆಪ್ಷನ್ ಎ ಇಸ್ ದ
correct answer. Option A is the correct answer. Clear? Sin alpha is equal to 5 by 13. Sin alpha means P by H. Cos alpha, cosec alpha and cot alpha. Cos alpha into cosec alpha into cot alpha. Clear? 5, 13 and B ಅಂದರೆ ಎಷ್ಟು ಸರ್ 12. 12 ಹೇಗೆ ಸರ್? ಇದು ಒಂದು ಪೈಥಾಗರಸ್ ಟ್ರಿಪ್ಲೆಟ್. 5, 12, 13 ಒಂದು ಪೈಥಾಗರಸ್ ಟ್ರಿಪ್ಲೆಟ್. ಕ್ಲಿಯರ್? ಸೊ ಕಾಸ್ ಆಲ್ಫಾ ಕೊಸೆಕ್ ಆಲ್ಫಾ, ಒಂದು ವೇಳೆ ಕಾಸ್ ಆಲ್ಫಾ ಹಾಗೆ ಬರ್ಕೊಳ್ಳಿ. ಕೊಸೆಕ್ ಆಲ್ಫಾ, ಕೊಸೆಕ್ ಆಲ್ಫಾ, ಕೊಸೆಕ್ ಆಲ್ಫಾ ಮೀನ್ಸ್ 1 ಬೈ ಸೈನ್ ಆಲ್ಫಾ ಅಲ್ವಾ? 1 ಬೈ ಸೈನ್ ಆಲ್ಫಾ ಇಂಟು ಕಾಟ್ ಆಲ್ಫಾ. Cos alpha by sin alpha, it means cot alpha. Again cot alpha into cot alpha, that is equal to cot square alpha. Cot square alpha. Avaru ಏನು ಕೊಟ್ಟಿದ್ದಾರೆ ಸರ್? sin. So cot means BP ಅಲ್ವಾ? 12 by 5. 12 by 5. Cot square alpha means whole square ಮಾಡಿದ್ರೆ 144 divided by 25 is the correct answer. 144 divided by 25 is the correct answer. Clear? ಈಗ ಅರ್ಥ ಆಯ್ತಾ? ನಾವು ಎಲ್ಲ ಬರ್ಕೊಂಡೋದ್ರೂ ಸಹ ಇದೇ ಆನ್ಸರೇ ಬರುತ್ತೆ. ಬಟ್ ಸಿಂಪ್ಲಿಫೈ ಮಾಡಬೇಕಂದ್ರೆ ಇಲ್ಲಿ ಕೊಸೆಕ್ ಆಲ್ಫಾ ಕೊಟ್ಟಿದ್ದಾರಲ್ವಾ? ಸೊ ಕಾಸ್ ಆಲ್ಫಾ ಡಿವೈಡ್ ಬೈ ಸೈನ್ ಆಲ್ಫಾ ಮಾಡಿದ್ದು ಅಂದ್ಕೊಳ್ಳಿ, ನಮ್ಗೇನು ಸಿಗುತ್ತೆ? ಕಾಟ್ ಆಲ್ಫಾ ಡೈರೆಕ್ಟಾಗಿ ಸಿಗುತ್ತೆ. ಸೊ ಕಾಟ್ ಆಲ್ಫಾ ಇಂಟು ಕಾಟ್ ಆಲ್ಫಾ ದಟ್ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಆಲ್ಫಾ. ಸೊ ಕಾಟ್ ಸ್ಕ್ವೇರ್ ಆಲ್ಫಾ ನಮ್ಗೇನು ಗೊತ್ತು? ಪಿ ಗೊತ್ತು, ಬಿ ಗೊತ್ತು ಆ್ಯಂಡ್ ಎಚ್ ಗೊತ್ತು. ಸೊ ಕಾಟ್ ಆಲ್ಫಾ ಮೀನ್ಸ್ ಬಿ ಪಿ ಅಲ್ವಾ? ಸೊ ಬಿ ವ್ಯಾಲ್ಯೂ 12, ಪಿ ವ್ಯಾಲ್ಯೂ 5. 12 ಸ್ಕ್ವೇರ್ ಬೈ 5 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 144 ಡಿವೈಡ್ ಬೈ 25. Clear? If tan theta is equal to 7 by 24 ಅಲ್ವಾ? ಪಿ ಬಿ. ಸೊ ಎಚ್ ಬೇಕಂದ್ರೆ 25 ಅಲ್ವಾ? ಸರ್ ಹೇಗೆ ಹೇಳಿದ್ರಿ? ಇದೊಂದು ಪೈಥಾಗರಸ್ ಟ್ರಿಪ್ಲೆಟ್ ಫಸ್ಟ್ನೇ ಕ್ಲಾಸಲ್ಲಿ ನಾವು ಹೇಳಿದ್ವಿ ಕಂಪ್ಲೀಟ್ ಆಗಿ ಅಲ್ವಾ? ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಸ್ಕ್ವೇರ್ ಥೀಟಾ ಮೀನ್ಸ್ ಬಿ ಬೈ ಎಚ್ ಅಲ್ವಾ? ಬಿ ಬೈ ಎಚ್ 24 by 25 whole square minus sin square theta. Sin square theta means 7 by 25 pb sir ph whole square. So 24 square is to sir 576 divided by 25 square 625 minus 7 square 49 divided by 25 means 625. So minus ಮಾಡಿದ್ರೆ 16 ಅಲ್ಲಿ 9 ಹೋದರೆ 7 ಬರಬೇಕು. ಲಾಸ್ಟಲ್ಲಿ ನಮ್ಗೆ ಏನು ಬರಬೇಕು? ಯೂನಿಟ್ ಡಿಜಿಟ್ 7 ಬರಬೇಕು. ಆ ಥರ ಇರೋದು ಒಂದೇ ಆಪ್ಷನ್ ಅಲ್ವಾ? ಸೊ ಡೈರೆಕ್ಟಾಗಿ ಮಾಡೋ ಅವಶ್ಯಕತೆ ಇಲ್ಲ, ಸಿಂಗಲ್ ಲೈನಲ್ಲಿ ನಮ್ಮ ಆನ್ಸರ್ ಬರುತ್ತೆ. 7 ಬರಬೇಕು ಲಾಸ್ಟಲ್ಲಿ. ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ ಏನು ಬರಬೇಕು? ಯಾಕೆಂದರೆ ಇಲ್ಲಿ ನೋಡಿ 625 ಇದೆ. ಸೊ 625 ಕಾಮನ್ ಅಂದ್ಕೊಳ್ಳಿ. ಲಾಸ್ಟಲ್ಲಿ ನಮ್ಗೆ ಯೂನಿಟ್ ಡಿಜಿಟ್ ಏನು ಬರಬೇಕು ಸರ್? 7 ಬರಬೇಕು. ಇಲ್ಲಾಂದರೆ ಚೆಕ್ ಮಾಡಿ, ತೊಂದರೆ ಇಲ್ಲ. 16ಅಲ್ಲಿ 9 ಹೋದರೆ 7. ಸೊ 6ಅಲ್ಲಿ 4 ಹೋದರೆ 2, ಉಳಿದಿರೋದು 5. 527 ಡಿವೈಡ್ ಬೈ 625 ಮಾಡಿದ್ರೂ ಸಹ ಅದೇ ಆನ್ಸರೇ ಬರುತ್ತೆ. ಆಪ್ಷನ್ ಸಿ ಸಹ ಒಂದೇ ಆನ್ಸರೇ ಬರುತ್ತೆ. ಸೊ ಕಾಟ್ ಥೀಟಾ ಮೀನ್ಸ್ ಬಿ ಪಿ 4 by 3. ಎಚ್ ಬೇಕೇನು ಸರ್? ಎಚ್ ಮೀನ್ಸ್ 5. 3, 4, 5 ಒಂದು ಟ್ರಿಪ್ಲೆಟ್. ಸೊ ಇಲ್ಲಿ ಏನು ಕೇಳಿದರೆ? 5p ಇಂಟು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ. ಸೊ 5p ಹಾಗೆ ಬರ್ಕೊಳ್ಳಿ, 5p. ಸೊ ಕಾಸ್ ಸ್ಕ್ವೇರ್ ಥೀಟಾ ಮೀನ್ಸ್ b by h. b ವ್ಯಾಲ್ಯೂ 4, h ವ್ಯಾಲ್ಯೂ 5. ಸೊ 4 by 5 ಹೋಲ್ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಮೀನ್ಸ್ p by h ದಟ್ ಈಸ್ 3 by 5. ಸ್ಕ್ವೇರ್ ಇದೆಯಾ? ಸೊ ಸ್ಕ್ವೇರ್ ಇಲ್ಲ, ಸೈನ್ ಥೀಟಾ ಡೈರೆಕ್ಟ್ ಸೈನ್ ಥೀಟಾ ಅಲ್ವಾ? ಸೊ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ. ಸ್ಕ್ವೇರ್ ಇದೆ, ಕಾಟ್ ಸ್ಕ್ವೇರ್ ಥೀಟಾ ಮೀನ್ಸ್ ಬಿ ಪಿ ಅವರೇ ಕೊಟ್ಟಿದ್ದಾರಲ್ವಾ? ಬಿ ಪಿ ದಟ್ ಈಸ್ ಈಕ್ವಲ್ ಟು 16 by 9 ಅಲ್ವಾ? 4 ಸ್ಕ್ವೇರ್ ಬೈ 3 ಸ್ಕ್ವೇರ್ ದಟ್ ಈಸ್ 16 by 9. 5p ಇಂಟು 4 ಸ್ಕ್ವೇರ್ 16 ಡಿವೈಡ್ ಬೈ 5 ಸ್ಕ್ವೇರ್ 25 ಅಲ್ವಾ? ಸೊ 5 1 5, 5 ಇಂಟು 3 by 5 is equal to 16 by 9. Clear? So 16 cancel. ಇನ್ನೇನು ಉಳಿತು ಸರ್? 5p ಸರ್ 25 ಉಳಿತಾ? ಸೊ 25 ಆ ಕಡೆ ಹೋದರೆ p is equal to 25. 3 ಈ ಕಡೆ ಬಂದರೆ 3 into 9 that is equal to 27. p is equal to 25 by 27 is the correct answer for the question number 20th. Everyone got it? Yes sir, we got it.
So 21th question, sin theta is equal to 5/6 cos theta, 5/6 cos theta. Sin theta is equal to 5/6 cos theta is the value of cot theta sin theta. So maybe cot theta and sin theta value ಕೇಳಿದ್ದಾರೆ ಅನ್ಸುತ್ತೆ, ಚೆಕ್ ಮಾಡೋಣ. ಸೊ cot theta ಇದು ಬಿ ಪಿ ಬೈ ಎಚ್, ಬಿ ವ್ಯಾಲ್ಯೂ ಬೇಕು ಅಂದ್ಕೊಳ್ಳಿ. ಸೊ ಎಚ್ ಸ್ಕ್ವೇರ್ 6 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ 36 ಮೈನಸ್ 25 ದಟ್ ಈಸ್ ಈಕ್ವಲ್ ಟು ರೂಟ್ 11 ಬಂತು. ಸೊ ಕಾಟ್ ಥೀಟಾ ಬಿ ಅಂದರೆ ಬಿ ಪಿ ರೂಟ್ 11 ಡಿವೈಡ್ ಬೈ ಪಿ ವ್ಯಾಲ್ಯೂ ಎಷ್ಟು ಸರ್? ಪಿ ವ್ಯಾಲ್ಯೂ 5 ಇಂಟು 5/6 ದಟ್ ಈಸ್ ಈಕ್ವಲ್ ಟು 5 ಕ್ಯಾನ್ಸಲ್, ರೂಟ್ 11/6 ಇರಬೇಕು. ರೂಟ್ 11/6 ಇಲ್ಲಿ ಬಟ್ ಏನು ಮಾಡಿದರೆ ಇದನ್ನು ಒಂದು ವೇಳೆ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಒಂದು ವೇಳೆ ಸ್ಕ್ವೇರ್ ಮಾಡಿದ್ರೆ 11/36 ಬರುತ್ತೆ. ಸೊ 11/36 ಎಲ್ಲಿದೆ ಸರ್? ಆಪ್ಷನ್ ಡಿ ಅಲ್ಲಿ ಇದೆ. 11/36 ಎಲ್ಲಿದೆ ಸರ್? ಆಪ್ಷನ್ ಡಿ ಅಲ್ಲಿ ಇದೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ. ಸೊ 22nd ಕ್ವಶನ್, ಸೈನ್ ಥೀಟಾ 4/5 ಪಿ ಬೈ ಎಚ್, ಬಿ ವ್ಯಾಲ್ಯೂ ಬೇಕು ಅಂದ್ಕೊಳ್ಳಿ. ಟ್ರಿಪ್ಲೆಟ್ಸ್ ಇದೆಲ್ಲ 3 4 5. ಟ್ಯಾನ್ ಥೀಟಾ ಮೀನ್ಸ್ ಪಿ ಬೈ ಬಿ 4/3 ಮೈನಸ್ ಕಾಟ್ ಥೀಟಾ ಮೀನ್ಸ್ ಬಿ ಪಿ 3/4 ಅಲ್ವಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 16 ಮೈನಸ್ 9 ಅಂದರೆ 4 4 16, 3 3 9 ಬೈ 3 4 12. 16 ಮೈನಸ್ 9 7/12. 7/12 ಎಲ್ಲಿದೆ ಸರ್? ಆಪ್ಷನ್ ಸಿ ಅಲ್ಲಿ ಇದೆ. ಆಪ್ಷನ್ ಸಿ ಅಲ್ಲಿ 7/12 ಇದೆ. ಸೊ ಆನ್ಸರ್ ಅಲ್ವಾ? ಸೊ ಅಗೇನ್ 23rd ನೋಡಿ, ಕಾಟ್ ಥೀಟಾ ಈಸ್ ಈಕ್ವಲ್ ಟು 15/8. ಕಾಟ್ ಥೀಟಾ 15/8 ಅಂದರೆ ಬಿ ಆ್ಯಂಡ್ ಪಿ ಎಚ್ ಬೇಕು ಅಂದ್ಕೊಳ್ಳಿ. ಎಷ್ಟು ಸರ್? 17. ಹೇಗೆ ಸರ್? ಪೈಥಾಗರಸ್ ಟ್ರಿಪ್ಲೆಟ್, ದಟ್ ಈಸ್ 8 15 17 ಒಂದು ಪೈಥಾಗರಸ್ ಟ್ರಿಪ್ಲೆಟ್ ಅಂತ ನಾವು ಹೇಳಿದ್ವಿ ಮೊದಲನೇ ಒಂದು ಚಾರ್ಟ್ ಕೊಟ್ಟಿದ್ದೆ ಅಲ್ವಾ? ಸೊ ಈಗೇನು ಬೇಕು ಸರ್? ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಸೊ ಇದರ ಆಪೋಸಿಟ್ ಏನಾಗುತ್ತೆ ಸರ್? ಟ್ಯಾನ್ ಥೀಟಾ 8/15. ಸೆಕ್ ಮೀನ್ಸ್ ಎಚ್ ಬೈ ಬಿ, ಎಚ್ 17, ಬಿ ವ್ಯಾಲ್ಯೂ 15. ಸೊ 25 ಡಿವೈಡ್ ಬೈ 15 ಆಗುತ್ತೆ, ಕರೆಕ್ಟಾ? ಸೊ ಇಲ್ಲೇನಾಯಿತು? 5 5 5 3 ಕ್ಲಿಯರ್? 5 5 5 3 ಎಲ್ಲಿದೆ ಸರ್? ಆಪ್ಷನ್ ಬಿ ಅಲ್ಲಿ 5/3 ಇದೆ. ಸೊ ಕ್ಲಿಯರ್? ಎವರಿ ಒನ್ ಗಾಟ್ ಇಟ್? ಎಸ್ ಸರ್. ಸೊ ಸೈನ್ ಎ 8/17 ಅಂತ, ಇಟ್ ಮೀನ್ಸ್ ಪಿ ಬೈ ಎಚ್. ಸೊ ಬಿ ವ್ಯಾಲ್ಯೂ 15, ಪೈಥಾಗರಸ್ ಟ್ರಿಪ್ಲೆಟ್ ಅಲ್ವಾ? ಸೊ ಕಾಟ್ ಎ ಮೀನ್ಸ್ ಬಿ ಪಿ, ಬಿ ಆ್ಯಂಡ್ ಪಿ 15/8. ಸೆಕ್ ಎ ಮೀನ್ಸ್ ಎಚ್ ಬೈ ಬಿ. ಎಚ್ ಯಾವುದು ಸರ್? ಇಲ್ಲಿ 17. ಬಿ ಯಾವುದು ಸರ್? 15. ಸೊ ಎಲ್ ಸಿ ಎಮ್ ಆರ್ ಕ್ರಾಸ್ ಮಲ್ಟಿಪ್ಲೈ ಎರಡು ಮಾಡೋದು. 15 × 15 225 ಪ್ಲಸ್ 17 × 8 136 ಡಿವೈಡೆಡ್ ಬೈ 15 × 8 120 ಅಲ್ವಾ? ಸೊ 5 + 6 1 ಕ್ಯಾರಿ, 2 + 3 5 + 1 6 2 + 1 3 361 ಡಿವೈಡ್ ಬೈ 120. 361 ಡಿವೈಡ್ ಬೈ 120 ಎಲ್ಲಿದೆ ಸರ್? ಸೊ 360 ಡಿವೈಡ್ ಬೈ 120 ಇಲ್ಲ, ಇದ್ರ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರಲ್ವಾ? ಸೊ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟರೆ 120 ಎಷ್ಟಲಿ? 123 ಉಳಿದಿರೋದು ರಿಮೈನಿಂಗ್ 1 ಆ್ಯಂಡ್ 120. 120 × 3 360, 360 + 1 361 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? CHSL ಟೈರ್ 2 2023 ಕೇಳಿರುವಂಥ ಒಂದು ಈಸಿ ಪ್ರಶ್ನೆ. ಇದು ನೋಡಿ, 4 cot ಥೀಟಾ ಆರ್ 4 cot ಎ. ಸೊ ಕಾಟ್ ಥೀಟಾ ಏನಾಗುತ್ತೆ ಸರ್? ಆಗ 5/4 ಆಯಿತು. ಸೊ ಕಾಟ್ ಥೀಟಾ 5/4 ಅಂದರೆ ಬಿ ಆ್ಯಂಡ್ ಪಿ ಸಿಕ್ತು. ಎಚ್ ಬೇಕು ಅಂದ್ಕೊಳ್ಳಿ. ಸೊ ಎಚ್ ಬೇಕು ಅಂದರೆ ಬಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 25 + 16 ರೂಟ್ 41. ಎಷ್ಟು ಸರ್? ಬಿ ವ್ಯಾಲ್ಯೂ ರೂಟ್ 41. ಬಿ ವ್ಯಾಲ್ಯೂ ರೂಟ್ 41 ಅಂದರೆ 6 ಇಂಟು ಸೆಕ್ ಮೀನ್ಸ್ ಬಿ ಬೈ ಎಚ್ ಆ್ಯಂಡ್ ಟ್ಯಾನ್ ಮೀನ್ಸ್ ಪಿ ಬೈ ಬಿ. ಸೊ ಅಲ್ವಾ? ಬಿ ಬಿ
ಕ್ಯಾನ್ಸಲ್ ಆಗುತ್ತೆ, ಬಿ ಬಿ ಕ್ಯಾನ್ಸಲ್ ಆಗುತ್ತೆ. 6 ಇಂಟು ಪಿ ಬೈ ಎಚ್. 6 ಇಂಟು ಪಿ ಮೀನ್ಸ್ ಏನು ಸರ್? ಪಿ ಮೀನ್ಸ್ 4 ಡಿವೈಡ್ ಬೈ ಎಚ್ ಮೀನ್ಸ್ ರೂಟ್ 41. ಸೊ 24 ಡಿವೈಡ್ ಬೈ ರೂಟ್ 41 ಅಲ್ವಾ? 24 ಡಿವೈಡ್ ಬೈ ರೂಟ್ 41 ಇಲ್ಲಿದೆ ಆಪ್ಷನ್. 24 ಡಿವೈಡ್ ಬೈ ರೂಟ್ 41. ಕ್ಲಿಯರ್? ಆರ್ ಡೈರೆಕ್ಟಾಗಿ ಮಾಡಿದ್ವಿ ಅಂದ್ಕೊಳ್ಳಿ ಒಂದು ವೇಳೆ. 6 ಇಂಟು ಸೆಕ್ ಮೀನ್ಸ್ ಬಿ ಬೈ ಎಚ್. ಸೊ ಬಿ ವ್ಯಾಲ್ಯೂ ಏನು ಸರ್? 5 ಬೈ ಎಚ್ ವ್ಯಾಲ್ಯೂ ರೂಟ್ 41 ಇಂಟು ಪಿ ವ್ಯಾಲ್ಯೂ 4 ಡಿವೈಡ್ ಬೈ ಬಿ ವ್ಯಾಲ್ಯೂ 5. ಸೊ 24 ಡಿವೈಡ್ ಬೈ ರೂಟ್ 41 ಬರುತ್ತೆ. ಸೊ ಇದು 25 ಇಲ್ಲ, 24 ಡಿವೈಡ್ ಬೈ ರೂಟ್ 41 ಇಸ್ ದ ಕರೆಕ್ಟ್ ಆನ್ಸರ್. 26th ಕ್ವಶನ್ ನೋಡಿ. 5 ಬೈ ರೂಟ್ 3 ಮೈನಸ್ ಕೋಸೆಕ್ 60 ಡಿಗ್ರಿ. ಸೊ ಇಲ್ಲಿ ಏನಾಯಿತು? ಕ್ವಶನ್ಸ್ ಚೇಂಜ್ ಆಯ್ತಲ್ವಾ? ಇಷ್ಟೊತ್ತು ನಾವೇನು ಮಾಡಿದ್ವಿ? ಬೇಸಿಕ್ಕು. ಈಗ ಏನು ಮಾಡ್ತಿದ್ವಿ? ಟೇಬಲ್ದು. ಕೋಸೆಕ್ 60. ಕ್ಲಿಯರ್? ಕೋಸೆಕ್ 60 ನೋಡಿ. ಕೋಸೆಕ್ 60 ಎಷ್ಟು ಸರ್? ನಮ್ಮ ಕೋಸೆಕ್ 60 ಒಂದು ವೇಳೆ ಗೊತ್ತಿಲ್ಲ ಅಂದರೆ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಗೊತ್ತಾಗುತ್ತೆ. ಬಟ್ ನಾವು ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ಒಂದು ವೇಳೆ ಕೋಸೆಕ್ 60 ಗೊತ್ತಿಲ್ಲ ಅಂದರೆ ಸೈನ್ 60 ಅಲ್ವಾ? ಸೈನ್ 60 ಆಪೋಸಿಟ್ ಕೋಸೆಕ್ 60 ಅಲ್ವಾ? ಸೊ ಸೈನ್ 60 ವ್ಯಾಲ್ಯೂ ಎಷ್ಟು ಸರ್? ರೂಟ್ 3/2. ಹಾಗಾದರೆ ಕೋಸೆಕ್ ದೇನು ಸರ್? 2/√3. ಇದು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಸ್ಟಾರ್ಟಿಂಗ್ ಕಲಿಯೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಯಾವುದೇ ಒಂದು ಟೇಬಲ್ನ ಕೇಳಿದ್ರು ಸರ್, ಅವ್ರ ಎಕ್ಸಾಮಲ್ಲಿ ಕೇಳಿದ್ರು ಸಹ ನಾವು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು, ಟೈಮನ್ನು ವೇಸ್ಟ್ ಮಾಡ್ಬೋದು. ಕ್ಲಿಯರ್? ಸೊ ಏನಾಯಿತು? 5/√3 ಮೈನಸ್ 2/√3. ಕ್ಲಿಯರ್? ಸೊ ಡಿನಾಮಿನೇಟರ್ ಸೇಮ್ ಇದೆ. ಸೊ ಡೈರೆಕ್ಟ್ ಮೈನಸ್ ಆದರೆ ಎಷ್ಟಾಯ್ತು ಸರ್? 3/√3. 3/√3 ಆಪ್ಷನ್ ಇದೆಯಾ? ಸೊ 3/√3 ಇಲ್ಲ. ಅವ್ರು ಏನು ಮಾಡಿದ್ದಾರೆ? ರ್ಯಾಷನಲೈಸೇಷನ್ ಮಾಡಿದ್ವಿ ಅಲ್ಲ? ಸೊ ರ್ಯಾಷನಲೈಸೇಷನ್ ಮಾಡಿದ್ವಿ ಅಂದ್ಕೊಳ್ಳಿ. ಇಲ್ಲಿ ಇಂಟು ರೂಟ್ 3, ಇಲ್ಲೂ ಸಹ ಇಂಟು ರೂಟ್ 3 ಮಾಡಿದ್ದೀವಿ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಸರ್? 3√3 ಡಿವೈಡೆಡ್ ಬೈ ರೂಟ್ 3 ಇಂಟು ರೂಟ್ 3 ದಟ್ ಈಸ್ 3. ರೂಟ್ 3 ಇಂಟು ರೂಟ್ 3 ಏನಾಗುತ್ತೆ ಸರ್? ರೂಟ್ 3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಮಾತ್ರ ಉಳಿಯುತ್ತಲ್ವಾ? ಸೊ 3 ಕ್ಯಾನ್ಸಲ್, ಓನ್ಲಿ ರೂಟ್ 3 ಮಾತ್ರ ಉಳಿಯುತ್ತೆ ಸರ್. ರೂಟ್ 3 ಎಲ್ಲಿದೆ? ಆಪ್ಷನ್ ಎ ಅಲ್ಲಿ ರೂಟ್ 3 ಇದೆ ಅಲ್ವಾ? ಆಪ್ಷನ್ ಎ ಅಲ್ಲಿ ಏನಿದೆ? ರೂಟ್ 3 ಇದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ರೀಸೆಂಟಾಗಿ ಕೇಳಿರುವಂಥ ಒಂದು ಪ್ರಶ್ನೆ. 25/9/2024 ಶಿಫ್ಟ್ 3 ಕೇಳಿರುವಂಥ ಒಂದು ಪ್ರಶ್ನೆ. ಸಿಂಪ್ಲಿಫೈ sin 60 minus cos 60 divided by sin 60 plus cos 60. So sin 60 ಎಷ್ಟು ಸರ್? ರೂಟ್ 3/2 ಮೈನಸ್ cos 60 1/2 divided by sin 60 ಸೇಮ್ ರೂಟ್ 3/2 ಪ್ಲಸ್ cos 60 1/2. 2 ಕ್ಯಾನ್ಸಲ್. ಇನ್ನೇನು ಉಳಿತು ಸರ್ ನಮಗೆ? ರೂಟ್ 3 ಮೈನಸ್ 1 ಡಿವೈಡ್ ಬೈ ರೂಟ್ 3 ಪ್ಲಸ್ 1. ಸೊ ರೂಟ್ 3 ಪ್ಲಸ್ 1. ಒಂದು ವೇಳೆ ರೂಟ್ 3 ಪ್ಲಸ್ 1 ಡೈರೆಕ್ಟ್ ಆ ಕಡೆ ಹೋಯ್ತು ಅಂದ್ಕೊಳ್ಳಿ. ಡೈರೆಕ್ಟ್ ಆ ಕಡೆ ಹೋಯ್ತು ಅಂದರೆ ರೂಟ್ 3 ಮೈನಸ್ 1 ಟು ರೂಟ್ 3 ಮೈನಸ್ 1 ಆಗುತ್ತೆ. ಸೊ ಎಲ್ಲ ಕ್ಯಾನ್ಸಲ್ ಆಗಿ ನಮಗೇನು ಬರುತ್ತೆ ಸರ್? 2 ಮೈನಸ್ ರೂಟ್ 3. ಕ್ಲಿಯರ್? 2 ಮೈನಸ್ ರೂಟ್ 3 ಸಿಗುತ್ತೆ. ಎ ಸ್ಕ್ವೇರ್ ಸರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ರೆ 2 ಮೈನಸ್ ರೂಟ್ 3 ಸಿಗುತ್ತೆ. ಇದೆಯಾ 2 ಮೈನಸ್ ರೂಟ್ 3? ಸೊ ಆಪ್ಷನ್ ಸಿ ಅಲ್ಲಿ ನಮಗೆ 2 ಮೈನಸ್ ರೂಟ್ 3 ಇದೆ. ಇದು ಸಹ CHSL 2024 ಬಂದಿರುವಂಥ ಒಂದು ಪ್ರಶ್ನೆ. ಸೊ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 30 ಪ್ಲಸ್ ಥೀಟಾ ಮೈನಸ್ ಕಾಸ್ 60 ಮೈನಸ್ ಥೀಟಾ. ಇಷ್ಟೇ ಕೇಳಿದಾರಾ? ಸೊ ಓಕೆ. ಕಾಸ್ ಸೈನ್ 30 1/2 ಪ್ಲಸ್ ಥೀಟಾ 45 ಅಂದ್ಕೊಳ್ಳಿ. ಆರ್ ನಮ್ಮಿಷ್ಟ 0 ಅಂತ ನಾವು ಬರ್ಕೊಳ್ಳಿ, ಯಾವ್ದಾದ್ರು ತೊಂದರೆ ಇಲ್ಲ. ಏನು ಪುಟ್ ಮಾಡಿದ್ರು ಒಂದೇ ಬರುತ್ತೆ. ಸೊ ಸೈನ್ 45 ಅಂದ್ಕೊಳ್ಳಿ 1/√2 ಮೈನಸ್ ಕಾಸ್ 60 1/2 ಮೈನಸ್ 1/√2. 1/√2 1 ಪ್ಲಸ್ 1/√2 1/√2 ಕ್ಯಾನ್ಸಲ್, ಪ್ಲಸ್ 1/2 ಪ್ಲಸ್ 1/2 ಮೈನಸ್ 1/2 ಕ್ಯಾನ್ಸಲ್. ಉಳಿದಿರೋದೇನು ಸರ್? 0. ಉಳಿದಿರೋದೇನು ಸರ್? 0. ಸೊ ಇಲ್ಲಿ ನಾವೇನೆಂದರೆ ನಾವು ನಿಮಗೆ ಒಂದು ಏನು ಹೇಳಿದ್ವಿ? ಒಂದು ಚಾರ್ಟ್ ಟೈಪ್ ಹೇಳಿದ್ವಿ. ಕ್ಲಿಯರಾ? ಸೈನ್ 0 ಈಸ್ ಈಕ್ವಲ್ ಟು ಎಷ್ಟು ಕಾಸ್ಗೆ ಈಕ್ವಲ್ ಸರ್? ಕಾಸ್ 90ಗೆ ಅಂತ ಹೇಳಿದ್ವಿ.
ಅಲ್ವಾ. ಸೊ ಅಗೇನ್ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟಿಗೆ ಈಕ್ವಲ್ಲು ಕಾಸ್ 60 ಡಿಗ್ರಿ. ಇಟ್ ಮೀನ್ಸ್ ಎ ಪ್ಲಸ್ ಬಿ ಏನಾಗಿರ್ಬೇಕು ಸರ್ 90 ಡಿಗ್ರಿ ಆಗಿರಬೇಕು ಅಲ್ವಾ, 90 ಡಿಗ್ರಿ ಆಗಿರ್ಬೇಕು. ಸೊ ಅಗೇನ್ ಸೈನ್ 45 ಇಲ್ಲಿ 45 ಅಂದರೆ ಇಲ್ಲೂ ಸಹ ಕಾಸ್ 45, ಇಲ್ಲಿ ಸೈನ್ 60 ಅಂದರೆ ಇನ್ನು ಏನು ನಾವು ಅಡಿಷನ್ ಮಾಡಿದ್ರೆ 90 ಬರ್ತೀವಿ ಸರ್ ಕಾಸ್ 30. ಆರ್ ನಿಮಗೆ ಇನ್ನೂ ಡೌಟ್ ಇದ್ದರೆ ನಾವು ಒಂದು ಟೇಬಲ್ ಆಗಿದ್ದು ಆ ಟೇಬಲಲ್ಲಿ ಸಹ ನೋಡಿ ಬೇಕಂದ್ರೆ 0 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಅಲ್ವಾ. ಸೊ 0 1/2 1/√2 √3/2 ಆ್ಯಂಡ್ 1 ಸೈನ್ ಥೀಟದು. ಕಾಸ್ ಥೀಟದ ಏನಾಗುತ್ತೆ ಸರ್ ರಿವರ್ಸ್ √3/2 1/√2 1/2 0. ಇಟ್ ಮೀನ್ಸ್ ಸೈನ್ 90 ಇಸ್ ಈಕ್ವಲ್ ಟು ವಾಟ್ ಕಾಸ್ 0. ಕಾಸ್ 30 ಇಸ್ ಈಕ್ವಲ್ ಟು ವಾಟ್ ಸೈನ್ 60ಗೆ ಈಕ್ವಲ್ ಸೈನ್ 30 ಇಸ್ ಈಕ್ವಲ್ ಟು ಕಾಸ್ 60ಗೆ ಈಕ್ವಲ್ ಟು cos 45 is equal to sin 45 ಗೆ equal. Clear? Find the value of given expression 4/3 tan square 45 plus 3 cos square 30 minus 2 sec square 30 minus 3/4 cot square 60. ನೋಡಿ 4/3 into tan square 45 sir 1. Clear? Tan square 45 sir 1 and 3 into cos square 30. Cos square 30 ಎಷ್ಟು ಸರ್ √3/2 ಅಲ್ವಾ. ಸೊ √3/2 ಹೋಲ್ ಸ್ಕ್ವೇರ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ಮೊದಲು ಟೈಮ್ ತಗೊಳ್ಳಿ ತೊಂದರೆ ಇಲ್ಲ. ಹೋಲ್ ಸ್ಕ್ವೇರ್ ಮೈನಸ್ 2 sec square 30. ಸೊ sec square 30 cos square 30 ರಿವರ್ಸ್ sec square ಅಲ್ವಾ. ಸೊ 2/√3 ಹೋಲ್ ಸ್ಕ್ವೇರ್ ಮೈನಸ್ 3/4 ಇಂಟು ಕಾಟ್ ಸ್ಕ್ವೇರ್ 60. ಕಾಟ್ ಸ್ಕ್ವೇರ್ 60 ಏನು ಸರ್ ನೋಡಿ ನಿಮಗೆ ನಾನು ಡೈರೆಕ್ಟಾಗಿ ಮಾಡ್ಕೊಂಡು ಹೋಗೋದು, ಬಟ್ ನಿಮ್ಗೆ ಅರ್ಥ ಆಗಬೇಕು ಅಂತ ಕಾಟ್ ಸ್ಕ್ವೇರ್ 60 ಬಂದಿಲ್ಲ. ಕಾಟ್ ಸ್ಕ್ವೇರ್ 60 ಅಂದರೆ ಏನು ಸರ್ ಕಾಸ್ ಬೈ ಸೈನ್ ಅಲ್ವಾ. ಕಾಸ್ 60 ಎಷ್ಟು ಸರ್ 1/2, ಸೈನ್ 60 ಎಷ್ಟು ಸರ್ √3/2, 2 ಕ್ಯಾನ್ಸಲ್ ಉಳಿದಿರೋದೇನು ಸರ್ 1/√3. ಕ್ಲಿಯರ್ 1/√3. ಸ್ಟಾರ್ಟಿಂಗ್ ಬೇಸಿಕ್ಕಾಗಿ ಕಲ್ತ್ಕೊಳ್ಳಿ, ಆ ತದನಂತರ ಟೇಬಲ್ ಚಾರ್ಟಿಂಗ್ ಡೈರೆಕ್ಟಾಗಿ ಬರಬೇಕು. ಫಾರ್ ಎಕ್ಸಾಂಪಲ್ ಕೊಸೆಕ್ದು ಏನೇನು ನೆನ್ಪಿಟ್ಕೋಬೇಕು ಅಂದರೆ ಹೇಳ್ತೀನಿ. ಕೊಸೆಕ್ದು ಏನೇನು ನೆನ್ಪಿಟ್ಕೋಬೇಕಂದ್ರೆ ಕೊಸೆಕ್ 32, ಕೊಸೆಕ್ದು 45, ಕೊಸೆಕ್ದು 45 √2, ಕೊಸೆಕ್ದು 60 2/√3. ಇದರ ಆಪೋಸಿಟ್ ಏನು ಸರ್ ಸೆಕ್ 2/√3 √2 2. ಸಿಂಪಲ್ ಈ ಥರ ನೆನಪಿಟ್ಕೋಬೇಕು. ಕ್ಲಿಯರ್? ಈಗೇನು ಟ್ಯಾನ್ದು 1/√3 1√3. ಕ್ಲಿಯರ್? ಕಾಟ್ದು √3 1/√3. ಕ್ಲಿಯರ್? ಸೈನ್ದು 1/2 1/√2 √3/2. ಕಾಸ್ದು √3/2 1/√2 ಆ್ಯಂಡ್ 1/2. ನಿಮಗೆ ಗೊತ್ತಾಗಬೇಕು ಅಂತೇಳಿ ನಾನು ಈ ಥರ ಬರೀತಾ ಇದ್ದೀನಿ. ಕ್ಲಿಯರ್? ಸೊ ಕಾಟ್ ಸ್ಕ್ವೇರ್ 60 ಏನು ಬಂತು ಸರ್ ಕಾಟ್ ಸ್ಕ್ವೇರ್ 60 1/√3 ಹೋಲ್ ಸ್ಕ್ವೇರ್. ಈಗ ನಾವು ಸಿಂಪ್ಲಿಫೈ ಮಾಡೋಣ. ಇದೇನು ಬರುತ್ತೆ ಸರ್ ಇಲ್ಲಿಂದ 4/3ನೇ ಬಂತು ಪ್ಲಸ್ ಕ್ಲಿಯರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 9 ಬಂತು 9/2 ಸರ್ 9/4 ಮೈನಸ್ 4 2 8/3 ಮೈನಸ್ 1/√3 ಮೀನ್ಸ್ √3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 3 3 ಉಳಿತು 3 ಕ್ಯಾನ್ಸಲ್ 1/4 ಉಳಿತು. ಕ್ಲಿಯರ್ 1/4 ಉಳಿತು. ಈಗ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಅಲ್ವಾ. ಸೊ ಎಲ್ ಸಿ ಎಮ್ಮು 3ಗೆ 4ಗೆ ಎಲ್ ಸಿ ಎಮ್ ಏನು ಸರ್ 12. ಸೊ 3ಗೆ 4ಗೆ ಎಲ್ ಸಿ ಎಮ್ 12 ಆದರೆ ಸೊ ಇಲ್ಲಿ ಎಷ್ಟಿಂದ ಮಲ್ಟಿಪ್ಲೈ ಆಗಬೇಕು 4ಇಂದ. ಇಲ್ಲಿ 4ಇಂದ ಮಲ್ಟಿಪ್ಲೈ ಆದರೆ ಮೇಲ್ಗಡೆ 4 ಆಗಬೇಕು. ಸೊ 16 ಪ್ಲಸ್ ಇಲ್ಲಿ ಎಷ್ಟಿಂದ ಆಗಬೇಕು ಸರ್ 3ಇಂದ. ಸೊ ಇಲ್ಲಿ 3 ಮಾಡಿದ್ರೆ 27 ಮೈನಸ್ ಇಲ್ಲಿ 4ಇಂದ ಅಂದರೆ 32 ಮೈನಸ್ ಇಲ್ಲಿ 3ಇಂದ ಅಲ್ವಾ 12 ಬೇಕಂದರೆ. ಸೊ ಇಲ್ಲಿ 3 ಮಾಡಿದ್ರೆ -3 / 12 -3 / 12 ಬಂತು. ಸೊ 35 ಆಯ್ತದು. 35ಅಲ್ಲಿ 27 ಹೋದರೆ 8 ಬಂತು. 8 + 16 24 / 12 ಅಂದ್ಕೊಳ್ಳಿ. 1 2 ಕ್ಲಿಯರ್ 8 4 30 27 -35 + 8 24
ಇಲ್ಲಿ ಕ್ಯಾನ್ಸಲ್ ಆಯಿತು. 4/3 ಓಕೆ. ಇಲ್ಲಿ 9/4 ಓಕೆ. ಇಲ್ಲಿ 2 square 4 8/3 ಓಕೆ. ಇಲ್ಲಿ 1/4 ಓಕೆ. ಇಲ್ಲಿ 4 3 4 ಜಾ 4 4 ಜಾ 16, 4 3 ಜಾ 12, 9 3 ಜಾ 27, 3 4 ಜಾ 12, 8 4 ಜಾ 32. ಸೊ 1/4 4 into 3 12, 3/4. ಸೊ 35 27 ಹೋದರೆ 8. ಸೊ 24 divided by 12 that is equal to 2. ಕ್ಲಿಯರ್? ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ಸರ್? 2 ಬರ್ಬೇಕು. ಇಲ್ಲಿ ಮಿಸ್ಟೇಕ್ ಆಗಿದೆ, ಮೇ ಬಿ ಇಲ್ಲಿ ಮಿಸ್ಟೇಕ್ ಆಗಿರುತ್ತೆ, ಅಲ್ಲಿ ಏನಾದರೂ ಮಿಸ್ಟೇಕ್ ಆಗುತ್ತೆ. ಒಂದು ಸೆಕೆಂಡ್ ನೋಡೋಣ. 4/3 ಅಲ್ವಾ ಇಂಟು ಟ್ಯಾನ್ ಸ್ಕ್ವೇರ್ ಮೀನ್ಸ್ 1. ಸೊ ಇದೇನಾಯ್ತು ಸರ್? 4/3 ಪ್ಲಸ್ 3 ಇಂಟು ಕಾಸ್ ಸ್ಕ್ವೇರ್ 30. ಕಾಸ್ ಸ್ಕ್ವೇರ್ 30 √3/2. √3/2 ಏನಾಯಿತು? 9/4 ಬಂತು. 9/4 ಮೈನಸ್ 2 ಇಂಟು ಸೆಕ್ ಸ್ಕ್ವೇರ್ 30. ಸೆಕ್ ಸ್ಕ್ವೇರ್ 30 ಮೀನ್ಸ್ ಕಾಸ್ ಸ್ಕ್ವೇರ್ 30 √3/2 ಅಂದರೆ 2/√3. 2 ಇಂಟು 2/√3 ಹೋಲ್ ಸ್ಕ್ವೇರ್ ಇಟ್ ಮೀನ್ಸ್ ಇದೇನಾಯಿತು? 4 ಆಯಿತು, ಇದು 2 ಆಯಿತು, 8/3 ಆಯಿತು. 8/3 ಮೈನಸ್ 3/4 ಇಂಟು ಕಾಟ್ ಸ್ಕ್ವೇರ್ 60. ಕಾಟ್ ಸ್ಕ್ವೇರ್ 60 ಏನು ಸರ್? 1/√3. 1/√3 ಅಲ್ವ? ಸೊ 1/√3 ಎಷ್ಟು ಬಂತು? 1/√3 3/4 ಇಂಟು 1/3. 3 ಕ್ಯಾನ್ಸಲ್, 1/4 ಉಳಿತು. 1/4 ಉಳಿತು. ಅಗೇನ್ ಸೊ 4/3 ಪ್ಲಸ್ 9/4 ಮೈನಸ್ 8/3 ಮೈನಸ್ 1/4. 3 4 ಜಾ 4 4 ಜಾ 16, 4 3 ಜಾ 12, 9 3 ಜಾ 27, 3 4 ಜಾ 12, 8 3 ಜಾ 24, ಸರ್ 8 4 ಜಾ 20, ಸರ್ 8 4 ಜಾ 32, 1 4 ಜಾ 4 3 ಜಾ 12 ಆ್ಯಂಡ್ 1 3 ಜಾ 3. ಕರೆಕ್ಟಾಗಿದೆ. ಸೊ ನಮಗೇನು ಬರಬೇಕಾಗಿತ್ತು ಸರ್? 2 ಬರಬೇಕಾಗಿತ್ತು. ಆರ್ ಡಾಟಾ ಏನಾದರೂ ಮಿಸ್ ಆಗಿರುತ್ತೆ. ಕ್ಲಿಯರ್? ಸೊ ನಮಗೇನು ಬರಬೇಕಾಗಿತ್ತು? 2. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, 16 ಕಾಸ್ ಕ್ಯೂಬ್ π/6 ಮೈನಸ್ 12 ಕಾಸ್ π/6 ಈಸ್ ಈಕ್ವಲ್ ಟು. ಸೊ 16 ಕಾಸ್ π/6 ಅಂದರೆ ಏನು ಸರ್? 30 ಡಿಗ್ರಿ ಅಲ್ವಾ? ಪೈ ಅಂದರೆ 180 ಡಿಗ್ರಿ, ಬೈ 6 ಅಂದರೆ 30 ಡಿಗ್ರಿ. ಕಾಸ್ 30 ಡಿಗ್ರಿ √3/2. ಸೊ √3/2 ಹೋಲ್ ಕ್ಯೂಬ್ ಮೈನಸ್ 12 ಕಾಸ್ π/6 ಮೀನ್ಸ್ ಸೇಮ್ 30 ಡಿಗ್ರಿ. ದಟ್ ಈಸ್ ಈಕ್ವಲ್ ಟು √3/2. ಸೊ 16 ಇಂಟು 3√3/8. 2 ಕ್ಯೂಬ್ ಮೀನ್ಸ್ 8 ಮೈನಸ್ 12 √3/2. 2 1 ಜಾ 2, 6 ಜಾ 8 1 ಜಾ 8, 2 ಜಾ 2 ಇಂಟು 3 6 √3 ಮೈನಸ್ 6 √3 ದಟ್ ಈಸ್ ಈಕ್ವಲ್ ಟು 0. ದಟ್ ಈಸ್ ಈಕ್ವಲ್ ಟು ಎಷ್ಟು ಸರ್? 0. ಹಾಗಾದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, 3 tan square 45 means 1 plus 2 cos square 60, 2 sin square 30. ನೋಡಿ ನಾವು ಆಗಲೇ ಹೇಳಿದ್ವಿ sin 30 is equal to ಯಾವುದಕ್ಕೆ ಈಕ್ವಲ್ಲು? cos 60ಗೆ ಈಕ್ವಲ್. ಸೊ cos 60 ಒಂದೇ, sin 60 ಒಂದೇ, ಮೈನಸ್ ಸಿಂಬಲ್ ಇದೆ. ಸೊ ಮೈನಸ್ ಮಾಡಿದ್ರೆ 2 ಹೋಗುತ್ತೆ. 2 cos 60 ಆ್ಯಂಡ್ 2 sin 30 ಹೋದರೆ ಇನ್ನು ಉಳಿದಿರೋದು ಆನ್ಸರ್ 3 tan square 45. tan square 45 ವ್ಯಾಲ್ಯೂ ಎಷ್ಟು? 1. ಸೊ 3 ಇಂಟು 1 ದಟ್ ಈಸ್ ಈಕ್ವಲ್ ಟು 1. ಸಿಂಪಲ್ ಆಗಿ 1 ಸೆಕೆಂಡಲ್ಲಿ ನಮಗೆ ಆನ್ಸರ್ ಬರೋದು. ಕ್ಲಿಯರ್? ನೋಡಿ ಒಂದು ವ್ಯಾಲ್ಯೂ, ಸರಿ ಥೀಟಾ ವ್ಯಾಲ್ಯೂ, ಸೈನ್ ಥೀಟಾ ವ್ಯಾಲ್ಯೂ
ಪೈ ಬೈ ಟು ಅಂತ. ಕ್ಲಿಯರ್? ಪೈ ಬೈ ಟು ಮೀನ್ಸ್ 90 ಡಿಗ್ರಿ. ಸೊ 90 ಡಿಗ್ರಿ, ಸಾರಿ ಸೈನ್ ತೀಟಾ ಪ್ಲಸ್ 1, ಸಾರಿ ಸೈನ್ ತೀಟಾ 1 ಸೈನ್ ತೀಟಾ 2 ಇಸ್ ಈಕ್ವಲ್ ಟು ಪೈ ಬೈ ಟು. ಕ್ಲಿಯರ್? ಕ್ವಶನ್ ಇದು ಪೈ ಬೈ ಟು ಮೀನ್ಸ್ 90 ಡಿಗ್ರಿ. ಅದರಲ್ಲಿ ಏನು ಕೊಟ್ಟಿದ್ದಾರೆ? 1 ಸೈನ್ ತೀಟಾದು 1/2 ಕೊಟ್ಟಿದ್ದಾರೆ. 1/2 ಮೀನ್ಸ್ 30 ಡಿಗ್ರಿ. ಸೊ 90ಯಲ್ಲಿ 30 ಡಿಗ್ರಿ ಹೋದರೆ ಇನ್ನು ಉಳಿದಿರೋದು ಎಷ್ಟು ಸರ್? 60 ಡಿಗ್ರಿ. ಕ್ಲಿಯರ್? 60 ಡಿಗ್ರಿ ಮೀನ್ಸ್ ಎಷ್ಟು ಸರ್? 180/60 ದಟ್ ಈಸ್ ಪೈ ಬೈ 3 ಅಲ್ವಾ? ಪೈ ಬೈ 3. ಇನ್ನೊಂದು ಆ್ಯಂಗಲ್ ಏನು? ಪೈ ಬೈ 3. ಕ್ಲಿಯರ್? ಒಂದು ಆ್ಯಂಗಲ್ಲು ಪೈ ಬೈ 6, ಇನ್ನೊಂದು ಆ್ಯಂಗಲ್ಲು ಪೈ ಬೈ 3. ಕ್ಲಿಯರ್? ಸೊ ಆಗ ಏನಾಗುತ್ತೆ ಅಂದರೆ 180 ಡಿಗ್ರಿ ಆಗುತ್ತೆ. ಪೈ ಬೈ ಸರಿ ಏನಾಗಿರಬೇಕು? ಪೈ ಬೈ 2. ಪೈ ಬೈ 2 ಮೀನ್ಸ್ 90 ಡಿಗ್ರಿ. ಕ್ಲಿಯರ್? 90 ಡಿಗ್ರಿ ಅಂದರೆ ಪೈ ಬೈ 6 30 ಡಿಗ್ರಿ, ಪೈ ಬೈ 3 60 ಡಿಗ್ರಿ, 30 + 60 90 ಡಿಗ್ರಿ. ಸೊ ಹಾಗಾಗಿ ನಮಗೆ ಪೈ ಬೈ 3 ಇಸ್ ದ ಕರೆಕ್ಟ್ ಆನ್ಸರ್. ಪೈ ಬೈ 3 ಮೀನ್ಸ್ ಎಷ್ಟು ಸರ್? 60 ಡಿಗ್ರಿ. 60 ಡಿಗ್ರಿ ಮೀನ್ಸ್ √3/2. ಕ್ಲಿಯರ್? √3/2. ಹಾಗಾದರೆ ಒಂದು ವೇಳೆ ನೋಡಿ 1/2 ಪ್ಲಸ್ √3/2. ಕ್ಲಿಯರ್? ಇದೇನಾಯಿತು? 2 + 2√3/4 ಆಯಿತು. ಕ್ಲಿಯರ್? ಬಟ್ ಅವರೇ ಕೊಟ್ಬಿಟ್ಟಿದ್ದಾರೆ ಪೈ ಬೈ 2 ಅಂತ. ಪೈ ಬೈ 2 ಅಂದರೆ ಏನು ಸರ್? 1. ಪೈ ಬೈ 2 ಅಂದರೆ ಎಷ್ಟು ಸರ್? 1. ಸೊ 1/2ಗೆ ಏನು ಮೈನಸ್ ಮಾಡಿದ್ರೆ ನಮ್ಮ ಆನ್ಸರ್ 1 ಬರುತ್ತೆ ಅಂತ ಹೇಳಿದ್ದಾರೆ. ಕ್ಲಿಯರ್? ಸೊ ಹಾಗಾಗಿ ನಮಗೇನು ಬರುತ್ತೆ ಸರ್? ಪೈ ಬೈ 3. ಪೈ ಬೈ 3 ಮೀನ್ಸ್ 60 ಡಿಗ್ರಿ. ಕ್ಲಿಯರ್? ಸೊ 60 ಡಿಗ್ರಿ ಇಸ್ ದ ಕರೆಕ್ಟ್ ಆನ್ಸರ್. 30 + 60 ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಕ್ಲಿಯರ್? ಇಷ್ಟು ಇವತ್ತಿನ ಒಂದು ಕ್ಲಾಸು. ಕ್ಲಿಯರ್? ಮತ್ತೆ ಒಳ್ಳೊಳ್ಳೆ ಸೆಷನಲ್ಲಿ ಒಳ್ಳೊಳ್ಳೆ ಸೆಷನ್ನ ತಗೊಂಡು ಸಿಗೋಣ. ಇನ್ನೂ ಸಹ ಯಾರ್ಯಾರು ಪ್ರಿಪ್ರೇಷನ್ ಆಗಬೇಕು ಅಂದ್ಕೊಂಡಿದ್ದೀರೋ ಕ್ಲಿಯರಾ? ಕೆಳಗಡೆ ಹೋಗುವಂಥ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸನ್ನು ಪಡೆದುಕೊಳ್ಬೋದು. ಕ್ಲಿಯರ್? ಇಷ್ಟು ಇವತ್ತು. ಓಕೆ, ಮತ್ತೆ ಒಳ್ಳೊಳ್ಳೆ ಸೆಷನಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.